ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಲ್ ಬಂದಾಯ್ತು. ಇನ್ನೇ ಆಗ್ತಾಡ ನಮ್ ಕಾರ್ಯಕ್ರಮ ಶುರು ಮಾಡೋಣ. ವೆರಿ ಗುಡ್. ಆಫೀಸ್ ಕೆಲಸದಲ್ಲೇ ಬಿಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲಿ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ವಾಪಸ್ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಏರ್ಟೆಲ್, ಇಂಡಿಯಾಸ್ ಬೆಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್. ಸ್ಪೆಷಲ್ ಪಾರ್ಟ್ನರ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ ಮತ್ತು ಸುದರ್ಶನ್ ಫ್ಯಾಮಿಲಿ ಸ್ಟೋರ್. ಬರ್ಲಿ ಒಂದ್ ಜಬರ್ದಸ್ತ್ ಚಪ್ಪಾಳೆ. ಯಪ್ಪ, ಫುಲ್ ಜೋಶಲ್ಲಿ ರೆಡಿಯಾಗಿ ಕೂತಿದ್ದೀರಾ ಅಂತ ನನಗೆ ಗೊತ್ತು. ಈಗ ನಮ್ಮ ಮೇನ್ ಪಿಲ್ಲರ್ ಸ್ಪರ್ಧಿಗಳನ್ನ ಕರ್ಸೋಂತ ಸಮಯ. ಯಾರು ಬರ್ತಾ ಇದಾರೆ ಇವತ್ತು? ಇವರು ಇಡೀ ಕರ್ನಾಟಕಕ್ಕೆ ಕಚ್ಗೊಳ್ಳಿ ಇಟ್ಟು ನಗಿಸಿದವರು. ವೀಕೆಂಡ್ ಬಂತು ಅಂದ್ರೆ ಇಡೀ ಫ್ಯಾಮಿಲಿನ ಟಿವಿ ಮುಂದೆ ಕೂರಿಸಿದವರು. ಬೇಸತ್ತ ಮನಸ್ಸುಗಳಿಗೆ ಬೂಸ್ಟ್ ಅಪ್ ಮಾಡದಂತ ಕಾಮಿಡಿ ಖಿಲಾಡಿಗಳಾದಂತ ಜಗತ್ ಖಿಲಾಡಿ ರಾಕೇಶ್, ಸತ್ಯವಂತ ಸಂತು ಮತ್ತು ಮಾಡ್ರಳ್ಳಿ ದೀಪಿಕಾ ಅವರಿಗೆ ಬರಲಿ ಒಂದು ಜಬರ್ದಸ್ತ್ ಚಪ್ಪಾಳೆ. ನೀತಿವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು. ಇಲ್ಲೂ ಆ ಮ್ಯೂಸಿಕ್ ನೀವ್ ಎಲ್ಲೋದ್ರೂ ಇದು ಬಿಡಲ್ಲ. ಅಲ್ಲ, ಯಾಕೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಜೀವನದಲ್ಲಿ? ಇನ್ನೂ ಯಾಕೆ ಮದ್ವೆ ಆಗಿಲ್ಲ? ನೀವು ನೋಡಕ್ಕಂತೂ ಸ್ಮಾರ್ಟ್ ಆಗಿದ್ದೀರಾ, ಪರ್ಸನಾಲಿಟಿ ಅದ್ಭುತವಾಗಿದೆ. ನಾನು ಯಾಕೆ ಮದ್ವೆ ಆಗಿಲ್ಲ ಗೊತ್ತಾ? ನಿಮ್ಗೋಸ್ಕರ. ಅಯ್ಯೋ, ಆ ಗದ್ದೆ ಈ ಜೀಪ್ ಶೂಟ್ ಮುಗಿಸ್ಕೊಂಡು ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ ಅಂತ. ಸೊ ನೀವೀಗ ಇಲ್ಲಿ ಬರ್ತೀರಾ ಅಂತ ಗೊತ್ತಾಗಿ ನಮ್ಮ ಜಗ್ಗೇಶ್ ಅಣ್ಣ ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಕಳ್ಸಿದ್ದಾರೆ. ನೋಡಕ್ ಇಷ್ಟ ಪಡ್ತೀರಾ? ಖಂಡಿತ. ಅಧ್ಯಕ್ಷರೇ, ಏನಿದು ಜಗ್ಗಣ್ಣ ಗಿಫ್ಟ್ ಕಳಿಸಿದ್ದಾರೆ ಅಂದ್ರೆ ನಾನ್ ಏನೇನೋ ಅನ್ಕೊಂಡಿದ್ರೆ. ಯಾಕೆ ಸಂತು ನಮ್ಗೆ ಒಂಚೂರು ಜ್ಞಾನೋದಯ ಮಾಡಿಸಿ. ಯಾಕಂದ್ರೆ ಆ ನಿಂಬೆಹಣ್ಣಲ್ಲಿ ಎಷ್ಟೋ ಜೀವ ಉಳಿದಿದೆ. ಸೊ ಹಂಗಾಗಿ ಇವತ್ತು ಎಷ್ಟೋ ಜನ ಉಸಿರಾಡ್ತವ್ರೆ ನೀಟಾಗಿ ಅಂದ್ರೆ ನಾನು ನಿಂಬೆಹಣ್ಣಿಂದಾನೆ. ಆದ್ರೂ ನೀವ್ ಎಂತ ನೀತಿವಂತ ಅಂದ್ರೆ, ಇಲ್ಲಿ ನಮ್ಮ ಆಡಿಯನ್ಸ್ ಮೊಟ್ಟ ಮೊದಲನೇ ಬಾರಿಗೆ ಜೀನ್ಸ್ ಕಾರ್ಯಕ್ರಮದ ಇತಿಹಾಸದಲ್ಲಿ ಯಾವತ್ತು ಆಡಿಯನ್ಸ್ ಬಂದಂತ ಸೆಲೆಬ್ರಿಟೀಸ್ಗೆ ಗಿಫ್ಟ್ ತಂದಿರ್ಲಿಲ್ಲ. ಆದ್ರೆ ಇವತ್ತು ನಿಮಗೋಸ್ಕರ ಗಿಫ್ಟ್ ತಂದಿದ್ದಾರೆ. ತೋರ್ಸಿಪ್ಪ. ಅಪ್ಪ, ಎಲ್ರಿಗೂ ಕೇಳ್ಕೊತೀನಿ, ನಿಮ್ಮ ನಿಂಬೆಹಣ್ಣಿಗೆ ನೀವೇ ಜವಾಬ್ದಾರಿ. ಆಯ್ತು, ಇವಾಗ ನೀವು ಮಾತಾಡ್ತಾ ನಿಂತ್ರೆ ಮಾತಾಡ್ತಾನೆ ಇರ್ತೀರಾ. ಆಟ ಆಡ್ತಾ ಆಡ್ತಾ ಮಾತಾಡಿದ್ರೆ ಹೆಂಗಿರುತ್ತೆ? ಖಂಡಿತ. ಇವತ್ತಿನ ನಮ್ ಗುರಿ ಏನಪ್ಪಾ ಅಂದ್ರೆ, ಸಂತುಗೆ ಹುಡುಗಿನ ಹುಡುಕ್ಬೇಕು, ಮಾಡ್ರಲ್ಲಿಗೆ ಮದ್ವೆ ಮಾಡಿಸ್ಬೇಕು. ಅಲ್ಲ ಮೇಡಮ್, ಹುಡುಗಿ ಹುಡುಕದ್ ಯಾಕೆ, ಇವಳಿಗೆ ಮದುವೆ ಮಾಡ್ಸೋದ್ ಯಾಕೆ? ಒಂದ್ ತಾಳಿ ಕೊಟ್ಟಿದ್ರೆ ಇಲ್ಲ ಕಟ್ಬಿಡ್ತಾ ಇತ್ತಿಲ್ವಾ? ಅಯ್ಯೋ, ಈ ಜಗಳ ಯಾಕೋ ಮುಗಿಯಂಗ್ ಕಾಣಿಸ್ತಾ ಇಲ್ಲ. ಬನ್ನಿ ನಮ್ಮ ಆಟದ ಕಡೆ ಹೋಗೋಣ. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ. ನಮ್ಮ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿದೆ. ಮೊದಲನೇ ಸುತ್ತನ್ನ ನೀವು ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಎರಡನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ 2 ಲಕ್ಷ ರೂಪಾಯಿ. ಮೂರನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ 3 ಲಕ್ಷ ರೂಪಾಯಿ. ನಾಲ್ಕನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 4 ಲಕ್ಷ ರೂಪಾಯಿ. ಈ 4 ಸುತ್ತುಗಳನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. ಓಕೆ, ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್ಸ್.
ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸ್ತಿರೋಂಥ ಮುದ್ದಾದ ಮಕ್ಕಳನ್ನ. ಈಗ ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸ್ತಿರೋಂಥ ಮುದ್ದಾದ ತಾಯಂದ್ರನ್ನ. ಈಗ ಅರ್ಥ ಆಗ್ತಿಲ್ಲ ಅಲ್ಲ, ಇಷ್ಟ ದಿನ ನೋಡಿರೋದೇ ಬೇರೆ, ಈಗ ನೋಡ್ತಿರೋದೇ ಬೇರೆ. ಈಗ ಸದ್ಯಕ್ ನೋಡಿದ್ರೆ ಏನ್ ಅನಿಸ್ತಾ ಇದೆಪ್ಪ ನಿಮ್ಗೆ? ಏನ್ ಅನಿಸ್ತಿದೆ? ನೀವ್ ಇನ್ನಷ್ಟು ಕಲ್ಲೋಲ ಮಾಡ್ಕೊಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ ಇವರು ತಾಯಂದ್ರು, ಇವರು ಮಕ್ಕಳು, ಅವರು ಇವರ ತಾಯಂದ್ರು, ಅಂದ್ರೆ 3 ಜನರೇಷನ್ ಒಟ್ಟಿಗೆ ಬಂದು ನಿಂತಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಜೀನ್ಸ್ ಕಾರ್ಯಕ್ರಮದ ಇತಿಹಾಸದಲ್ಲಿ ನಮ್ಮ ಅಧ್ಯಕ್ಷರು ಕಾಮಿಡಿ ಕಿಲಾಡಿಯ ಪ್ರಚಂಡ ಕಿಲಾಡಿಗಳು ಬಂದಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಹೇಗಿದೆಯಪ್ಪ? ಈಗ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ನಿಂತಿರೋ 3 ತಾಯಂದ್ರಲ್ಲಿ ಯಾರಾದ್ರೂ 2 ತಾಯಂದ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಮಕ್ಕಳು ಯಾರು ಅಂತ ಹೇಳ್ಬೇಕು. ಅಂದ್ರೆ ವಿತ್ ಅಜ್ಜಿ ಪ್ಯಾಕೇಜ್. ಓಕೆನಾ? ಸೊ ಒಂದು ಕರೆಕ್ಟ್ ಉತ್ತರ ಕೊಟ್ರೆ ನಿಮ್ಗೆ ಸಿಗುತ್ತೆ 50,000 ರೂಪಾಯಿ. ಎರಡನೇದು ಕರೆಕ್ಟ್ ಆಗಿ ಉತ್ತರ ಕೊಟ್ರೆ 50,000 ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ಗೆಲ್ಬಹುದು 1,00,000 ರೂಪಾಯಿ. ಈಗ ಮ್ಯಾಟರು, ಮೊದಲನೇದಾಗಿ ಯಾವ ತಾಯಿನ ಸೆಲೆಕ್ಟ್ ಮಾಡ್ಕೋತೀರಿ? ಏನೋ ನಡೆಸ್ತಾ ಇದಾರೆ. ಕೇಳು. 3 ಅಜ್ಜಿ 1 ಮಗು, ಈ ಬಿ ತಾಯಿ ಬರ್ದು ಕೊಡ್ತೀನಿ. ಏನ್ರು ಸೆಲೆಕ್ಟ್ ಮಾಡ್ತೀನಿ. ಬೀನಾ? ಸಂತು ನಿಮಗೆ ಓಕೆನಾ? ಅಲ್ಲ, ಅವ್ರೇನೋ ಡಿಸೈಡ್ ಮಾಡ್ಕೊಂಡ್ರೆ ಇರ್ಲಿ. ಏನ್ರು ವಯಸ್ಸಲ್ಲಿ ಹಿರಿಯರಿದ್ದಾರೆ, ಅವ್ರ ಮಾತು ಕೇಳಿ. ವಯಸ್ಸು ಬಂದ್ಬಿಡ್ತಾ? ಅನುಭವದಲ್ಲಿ ಹಿರಿಯರಿದ್ದಾರೆ, ಅವ್ರ ನನ್ನ ಮಾತು ಕೇಳಲ್ಲ ಅಂತಿಲ್ಲ ನಿಮ್ಗೆ? ಬೇಗ ಡಿಸೈಡ್ ಮಾಡಿ. ಬೀನಾ? ಅಧ್ಯಕ್ಷರೇ, ಪೇರೆಂಟ್ ಬಿ ಆನ್ ಸ್ಕ್ರೀನ್. ಈಗ ಹೋಲಿಕೆ ಏನಾದ್ರೂ ಅನ್ನಿಸ್ತಾ ಇದೆಯಾ? ತಾಯಿ ಮತ್ತೆ ಮಗಳು ಅಂತ ಅನ್ನಿಸ್ತಾ ಇದೆಯಾ? ತುಟಿ ಸೇಮ್ ಇದೆ. ಕಣ್ಮುಚ್ಚಮ್ಮ ಕಣ್ಮುಚ್ಚಿ. ಈ ಪ್ರಪಂಚದಲ್ಲಿ ಯಾರು ಕಣ್ಣು ಮುಚ್ಚಿದ್ರು ಒಂದೇ ತರ ಕಾಣ್ತಾರೆ. ಅದ್ ನೋಡಿ ಕಣ್ಣು. ಏನ್ ಐ ಶ್ಯಾಡೋ ನೋಡ್ತಾ ಇದ್ದೀರಾ? ಅವಳೇ ಅಲ್ವಾ ಮಮ್ಮಿ? ಹತ್ರ ಹೋಗಿ ಮಾತಾಡಿಸ್ಬೋದು. ಹೌದಾ? ಶಬಾಷ್. ಮೈಕ್ ಒಂಚೂರು ಆಫ್ ಮಾಡಿ. ಯಾಕೋ? ಮಮ್ಮಿ ಯಾರು? ನಂಬೇಕಾ? ಬರೋ ಸೆಲೆಬ್ರಿಟೀಸ್ಗೆಲ್ಲ ಅದೇನ್ ಪ್ರಾಬ್ಲಮ್? ಫಸ್ಟ್ ಕೇಳ್ತಾರೆ, ಅವ್ರೇನಾದ್ರೂ ಹೇಳಿದ್ರೆ ನಂಬೇಕಾ ಅಂತಾರೆ. ಹಲ್ಬಿಡು. ಹಾ ಮಾಡು. ವಾ, ಡೆಂಟಿಸ್ಟ್ ರಾಕಿ. ಅಲ್ಲೂ ಸೇಮ್ ಇದೆ. ಹಂಗಂತ ಮೇಡಮ್ ಅಲ್ಬಿಡ ಕೇಳಿ. ಆಮೇಲೆ ಮೇಡಮ್ ಒಂಚೂರು ಹಲ್ಬಿಡಿ. ಫಿಕ್ಸ್ 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 ಫಿಕ್ಸಾ? ಫಿಕ್ಸ್. ಒಂದ್ಸಲ ಅಜ್ಜಿನೂ ತೋರಿಸ್ತೀವಿ ನೋಡಿ. ತಾಲಿ ಸರ ಸೇಮ್ ಇದೆ, ಸೇಮ್ ನೋಡಿ. ವಾ, ಅಮ್ಮ ಒಂದೇ ಜ್ಯುವೆಲ್ರಿ ಶಾಪ್ ಇಂದ ತಗೊಂಡಿರ್ತಾರೆ. ಮೇಡಮ್ ಇವ್ರಿಬ್ರು ಇಲ್ಲ, ಸೆಲೆಕ್ಟ್ ಇಲ್ಲ, ಮಾಡೋರೆ. ತಪ್ಪಾದ್ರೆ ನಾಯಿ ಹೊಡೆದಂಗ್ ಹೊಡಿತೀನಿ ಇಲ್ಲಿ. ಅಷ್ಟೇ, ಸರಿ ಆದ್ರೆ ನಾವು ನಾಯಿಗೆ ಹೊಡೆದಂಗ್ ಹೊಡಿ. ಆಯ್ತಾಯ್ತು. ಅಪ್ಪ, ನೆಕ್ಸ್ಟ್ ಆಪ್ಷನ್ಸ್ ತೋರಿಸ್ತೀವಿ ಕಣ್ರು. ಹೌದಾ? ನಾವು ಒಂದಕ್ಕೆ ಫಿಕ್ಸ್ ಹೋಗಿದ್ವಿ. ಅಯ್ಯೋ, ಅಧ್ಯಕ್ಷರೇ, ಚೈಲ್ಡ್ ಟು ಪ್ಲೀಸ್. ನೋಡಿ, ಇದು ಪಕ್ಕ ಹಂಗೆ ಅಲ್ವಾ? ಐಬ್ರೋ ನೋಡಿ. ಇಲ್ಲ ಇಲ್ಲ? ಅಧ್ಯಕ್ಷರೇ, ಅಜ್ಜಿನ್ ತೋರಿಸಿ ಪ್ಲೀಸ್. ಅಜ್ಜಿನ ಅಂತಾರೆ ಇದ್ದಾರೆ. ನೆಕ್ಸ್ಟ್ ನೋಡೋಣ ಆಪ್ಷನ್. Okay. ಆಪ್ಷನ್ 3. ಸಂತು, ನಿಮ್ಗೆ ಮದ್ವೆ ಆದ್ರೆ ನಿಮ್ ಮಗು ಹಿಂಗೆ ಇರ್ಬೋದು ಅಂತ ನನ್ಗ ಅನಿಸ್ತಾ ಇದೆ. ಹೌದು, ಹಿಂಗೆ ಇರು. ಮುದ್ದಾಗಿರೋ ಮಗು. ಇವನು ನನ್ನ ಸ್ಕ್ರಾಪ್ ಫಿಗರ್ ಅನ್ಕೊಂಡ್ಬಿಟ್ಟವನೆ. ನಿಜ ಅನ್ಕೊಂಡದ್ರಲ್ಲಿ ತಪ್ಪೇ ಇಲ್ಲ. ವಿಷಯ ಗೊತ್ತಿಲ್ಲ. ನನ್ ಬ್ಯೂಟಿ ಬಗ್ಗೆ ಇಡೀ ಕರ್ನಾಟಕ ಮಾತಾಡ್ತೈತೆ. ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನು 3 ಮನೆ ನೋಡಿದೆ, ಹೊಸ ಮನೆ ಕಟ್ತಿದ್ದೀನಿ. ಕರೋನಾ ಬಗ್ಗೆ ಇಡೀ ಜಗತ್ ಮಾತಾಡ್ತಿದೆ, ಅದಕ್ಕೆ. ಏನಪ್ಪ ಸಂತು, ಅವ್ರು ಏನೋ ಮಾತಾಡ್ತಾರೆ ಮಕ್ಕಳು. ಮೇಡಮ್, ನೀವ್ ಹಿರಿಯರು, ಹೇಳಿ. ದೊಡ್ಡಪ್ಪ. ಇಲ್ಲ ಮೇಡಮ್, ಇದು ನಾಟ್ ಓಕೆ. ನಾಟ್ ಓಕೆನಾ? ಅಜ್ಜಿನ್ ನೋಡೋಣ ಒಂದ್ಸಲ. Okay, madam, okay. ಅಧ್ಯಕ್ಷರೇ, ಅಜ್ಜಿ ಪ್ಲೀಸ್ ನೋಡಿ. ಇದು ಯಾಕೋ ಮೇಡಮ್ ಎಲ್ಲ ಸೇಮ್ ಇದೆ ಅಲ್ವಾ? ಇದಂತೂ ಈ ಪೋರ್ಷನ್ ಅಂತೂ ಸೇಮ್. ಸ್ವಲ್ಪ ಕಾಂಪಿಟೇಷನ್, ಆದ್ರೆ ಕಾಂಪಿಟೇಷನ್ ಇದೆ. ಇದಲ್ಲ ಮೇಡಮ್. ಅದ ಅಲ್ಲ 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 ಇದಲ್ಲ. ಫಸ್ಟ್ Okay. ಅಧ್ಯಕ್ಷರೇ, ಚೈಲ್ಡ್ 1 ಅನ್ನ ಫ್ರೀಸ್ ಮಾಡಿ ಅಂತ ಹೇಳ್ತಾ ಇದಾರೆ ಅಧ್ಯಕ್ಷರೇ. ಯಾರಿಗೆ ಹೊಡ್ಕೋತಾರೆ ಅಂತ ತೋರಿಸಿ ಪ್ಲೀಸ್. ಅಯ್ಯ, ಇದೆಲ್ಲ ಯಾಕೆ ಮಾಡ್ತಾರೆ ಮಾರ? ಬಡ 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 ಅಂತ.
ಮೇಡಮ್ ಗೆಸ್ ಮಾಡಿದ್ದು ಈಗ ಯಾರು ಹೊಡಿಬೇಕು? ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಅವರಿಬ್ರಿಗೆ ಸಿಗ್ತಾ ಇದೆ 50,000 ರೂಪಾಯಿ. ಇವ್ರು ಅದೇನೋ ಮಧ್ಯದಲ್ಲಿ ಮಾತಾಡಿ ಕರೆದುಕೊಂಡಿದ್ದಾರೆ. ದೊಣ್ಣೆ ಬಿರಿಯಾನಿ ಅಲ್ಲ, ದೊಣ್ಣೆ ಏಟನ್ನ. ಈಗ ಅಷ್ಟೇ ಸರಿಯಾಗಿ ಉತ್ತರ ಕೊಟ್ಟು ನೀವ್ ಪಡ್ಕೋತಿದ್ದೀರಿ 50,000 ರೂಪಾಯಿ. ಆಲ್ ರೈಟ್, Okay, ನೆಕ್ಸ್ಟ್ ಯಾವ ಪೇರೆಂಟ್ ನ ಸೆಲೆಕ್ಟ್ ಮಾಡ್ತೀರಿ? ದೊಡ್ಡಪ್ಪ ನಿಮ್ಮ ಮುಖಾಂತರ ಹೇಳಿ. ಹೇಳಿ. ಏನ ಏ. ಅಧ್ಯಕ್ಷರ ಸಂತು ಹೇಳ್ತಾ ಇದಾರೆ ಪೇರೆಂಟ್ ಹಾಕಿ. ಚೈಲ್ಡ್ 2 ಐಬ್ರೋ ಅಷ್ಟು ಕ್ಲಿಯರ್ ಆಗಿದೆ. ಏನೋ ಹಿಂಗ ಅನ್ನಕ್ ಹೋದ್ರು ಹಂಗೆ. ಅಜ್ಜಿನ ತೋರಿಸ್ಬೇಕಾ? ಅಜ್ಜಿ, ಅಜ್ಜಿ. ಅಜ್ಜಿ ಪ್ಲೀಸ್. ಇದ್ರಲ್ಲೇನೋ ಹೋಲಿಕೆ ಇದೆಯಾ ಇಲ್ವಾ? ಇದು ಸ್ವಲ್ಪ ಹೊಡೆತ ಕೊಡ್ತಿದೆ ನಮ್ಗೆ. ನೆಕ್ಸ್ಟ್ ಸಂತು ಹೊಡೆತ ಕೊಡ್ತಾರೆ. 100% ನಾನು ಗೆಲ್ತೀನಿ. ಇವ್ರಿಗೆ ನಾಯಿ ಹೊಡೆದಂಗ್ ಹೊಡಿತೀನಿ ಬಿಡಿ ಮೇಡಮ್. ಹೊಡಿಲಿಕ್ಕಿಲ್ಲ, ನಿನ್ ಡಿಸಿಷನ್ ನಿಂಗೆ ಬಿಟ್ಟಿದ್ದು. ಅಮ್ಮ ಅಜ್ಜಿ ಚೇಂಜ್ ಅಜ್ಜಿ ಅಜ್ಜಿನ ಅಜ್ಜಿ 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 ಪ್ಲೀಸ್. ಫೇಸ್ ನೋಡು ಸೇಮ್ ಇದೆ. ಹಾ ಅಮ್ಮ ಸ್ಮೈಲ್ ಕೊಡಿ, ಅಕ್ಕ ಸ್ಮೈಲ್ ಕೊಡಿ, ಸ್ಮೈಲ್. ಹಾ ಓಕೆ ಮೇಡಮ್ ಫಿಕ್ಸ್. ಅವ್ರಿಗೆ ಓಕೆ, ನಿಮ್ಮಿಬ್ರಿಗೇನು? ನಮ್ ದೊಡ್ಡಪ್ಪ ಹಿರಿಯರ ಡಿಸಿಷನ್. ಹಿರಿಯರ್ನ ಜೈ ಜೈ. ಹೌದಾ? 3 ಜನನು ಒಂದ್ಸಲ ಓಕೆ ಅನ್ನಿ. ಓಕೆ ಅಧ್ಯಕ್ಷರೇ ಓಕೆ ಅಂತಿದ್ದಾರೆ. ಇದು ಓಕೆನಾ ನಾಟ್ ಓಕೆನಾ ಅಂತ ತೋರಿಸಿ ಪ್ಲೀಸ್. ಅಯ್ಯೋ ಹೇಳಿದೆ ಡಿಸಿಷನ್. ವಿಧಿಯನ್ನ ಎಲ್ಲಿದೆ ಅದು? ಕೊಡೆ, ಕೊಡಿ ಚಿಕ್ಕ ಕೊಡಿ ಕೊಡೆ ಅದು. ಕೊಡಿ ಎಲ್ಲ ನಿಮ್ಮಿಂದ. ಈಗ ನಿಮಗೆ ಸಿಗ್ತಾ ಇದೆ ಒಂದು ಸುಂದರವಾದ ಕೋಳಿ ಮೊಟ್ಟೆ. ವಯಸ್ಸಾಗಿದೆ ಕಂಡ್ರ, ವಯಸ್ಸಿಗೆ ಮರ್ಯಾದೆ ಕೊಡು. ನಿಮ್ಮ ಅಪ್ಪನ ವಯಸ್ಸಾಗಿದೆ ಅವ್ರಿಗೆ. ಕಾಮಿಡಿ ಕಿಲಾಡಿಗಳು ಬಂದಿರುವಂತ ಖುಷಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜೀನ್ಸ್ ಕಾರ್ಯಕ್ರಮದಲ್ಲಿ 3 ತಲೆಮಾರುಗಳು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಈಗ ಮೊದಲನೇ ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ 50,000 ರೂಪಾಯಿ. ಈಗ ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಓಕೆ, ಈ ಸುತ್ತಲ್ಲಿ 4 ಆಪ್ಷನ್ಸ್ ಬರುತ್ತೆ. ಮೊದಲು ಅದೇನು ಅಂತ ನೋಡೋಣ, ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ಓಕೆನಾ? Okay. ಅಧ್ಯಕ್ಷರೇ ಆಪ್ಷನ್ಸ್ ಪ್ಲೀಸ್. ಇದು ಯಾರೋ ಇದು? ಅಧ್ಯಕ್ಷರೇ, ಸೆಲೆಬ್ರಿಟಿ ಆಲ್ಬಮ್ ಸುತ್ತಲ್ಲಿ ಆಪ್ಷನ್ ಕೇಳಿದ್ದು. ಅವ್ರ ಪರ್ಸನಲ್ ಆಲ್ಬಮ್ ತೋರಿಸ್ತಾ ಇದೀರಲ್ಲ ನೀವು. ಅದೇ ಮೊನ್ನೆ 6 ದಿನ ಇವಳು ಇರ್ಲಿಲ್ಲ, ಅವನು ಇರ್ಲಿಲ್ಲ. ಏ ಅಲ್ಲ ಕಣ್ರು, ಮದ್ವೆ ಆಗಿಲ್ಲ ಅಂತ ಇದಾರೆ. ಮೋಸ್ಟ್ಲಿ ಇವರೇ ಚೈನಾಕ್ ಹೋಗಿ ಕೊರೋನಾ ತಂದಿರ್ಬೋದು ಏನೋ, ನನಗೆ ಅದೇ ಡೌಟ್ ಬರ್ತಿದೆ. ಮೇಡಮ್ ನನ್ಗೆ ನಿಜವಾಗ್ಲೂ ಮನ್ಸಿಗೆ ಬಹಳ ಬೇಜಾರಾಯ್ತೈತಿ. ಹೋಯ್ತಿಯಾ ಹೇಳು. ಅದ್ ಹಾಳ್ ಬಿದ್ದೋಲೆ, ನೀನ್ ಯಾವಾಗ ಇವನ್ ಜೊತೆ ಓಡೋದೆ ಅದೇ ಹೇಳು. ಅಲ್ಲ, ಯಾವಾಗ ಹನಿಮೂನ್ಗೆ ಹೋಗಿದಾರೆ, ಮದ್ವೆನೇ ಆಗಿಲ್ಲ ಅಂತ ಇದಾರೆ. ನೋಡಿ ಮೇಡಮ್, ಅವನ್ ಕಣ್ಣಲ್ಲಿ ತೇಜಸ್ ನೋಡಿ ಮೇಡಮ್, ಹೆಂಗೆ ಕುಣಿತೈತೆ. ಆ? ಅಯ್ಯೋ ಮಾಡ್ಕೋ ಗಂಟ್ರು. ಯಪ್ಪ ಲೇ. ಏನ್ರೋ ಅದು ಹಿಂದೆ ಇರೋದು ಅಲ್ಲ ಮೇಡಮ್, ತಪ್ಕೊಳಕ್ಕೂ ಒಂದ್ ಆಂಗಲ್ ಬೇಡವಾ? ಯಾವ ಆಂಗಲ್ ಅಲ್ಲಿ ತಪ್ಕೊಂಡವ್ ನೋಡಿ. ಫೋಟೋದಲ್ಲೇ ಹೀಗೆ ತಪ್ಕೊಂಡಿದ್ದಾರೆ ಇನ್ನು. ಅಯ್ಯೋ ಅಲ್ಲ, ದೀಪಿಕಾ ಎಲ್ಲಿ ತೆಗ್ಸಿದ್ದು ಹಿಂದೆ ಏನದು? ಗೊತ್ತಿಲ್ಲ. ಅದ್ ನಾನಲ್ಲ. ಏ, ಅದೆಲ್ಲ ಅವ್ರೆಲ್ಲ ಅದು ನೋಡಕ್ ಹೋಗಿದ್ದಾರೆ ಮೇಡಮ್. ನೀವು ಒಂದು ಏನ್ ಮಾತಾಡ್ತೀರ ಸುಮ್ನೆ. ಹೌದಾ? ಸಾರಿ ಸಾರಿ. ಏನ್ ಮೇಡಮ್? ಅಧ್ಯಕ್ಷರೇ, ಇನ್ನೂ ಏನಾದ್ರೂ ಇದೆಯಪ್ಪ? ಏನಿದು? ಮೇಡಮ್ ಅಧ್ಯಕ್ಷರೇ, ಅದಾಗಿದ್ಯಾ? ಆಗಲ್ಲ ಮೇಡಮ್, ಗರಿ ಗರಿ ನೋಟು. ಆಗಲ್ಲ ಮೇಡಮ್, ನನ್ನ ಕೈಲಿ ಈ ದೃಶ್ಯನ ನೋಡಕ್ ಆಯ್ತಾ ಇಲ್ಲ. ಇವಾಗ ನನ್ಗೊಂದ್ ಕ್ಯೂರಿಯಾಸಿಟಿ ಏನು ಅಂದ್ರೆ, ಹನಿಮೂನ್ ಫೋಟೋ ತೋರಿಸಿದ್ರು, ಮದ್ವೆ ಫೋಟೋ ತೋರಿಸಿದ್ರು. ಅದೇ ಇವ್ರಿಬ್ರು ಲೈಫ್ ಮುಂದೆ ಹೆಂಗಿರುತ್ತೆ, ಫ್ಯೂಚರ್ ಹೆಂಗಿರುತ್ತೆ ಅಂತ ನೋಡೋ ಆಸೆ ನನಗೆ. ಏ ನಂಗೂ ತುದಿಗಾಲಲ್ಲಿ ನಿಂತಿದ್ದೀನಿ ಇಲ್ಲಿ. ಅಧ್ಯಕ್ಷರೇ, ಏ, ಅಯ್ಯೋ ನೋಡಿ, ಎಕ್ಸ್ಪೆಕ್ಟೆಡ್ ಇದ್ದು
ಇವಳ ಮದ್ವೆ ಆದ್ರೆ ಅವನು ಇದಕ್ಕೆ ಇಲ್ಲಕ್ಕೆ ಬರ್ತಾನೆ ಲಾಸ್ಟ್ಗೆ. ನೋಡು ಈಗಲೇ ತಿಳ್ಕೊಂಬಿಡು. ಸರಿ, ಪ್ರವೀಣನ್ ಲೈಫ್ ಮಾತ್ರ ಅಲ್ಲ, ದೀಪಿಕನ್ ಲೈಫ್ ಏನಾಗಿರುತ್ತೆ ಅಂತ ನೋಡೋ ಅಂತ. ಎಕ್ಸ್ಪೆಕ್ಟೆಡ್. ಅಲ್ಲ, ಇವ್ರ ಜೀವನ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದನ್ನ ನಮ್ಮ ಅಧ್ಯಕ್ಷರು ಎಷ್ಟು ಅದ್ಭುತವಾದ ಸುಂದರವಾದ ರೀತಿ ತೋರಿಸಿದ್ದಾರೆ. ದೀಪಿಕಾ, ನಿಮ್ ಜೀವನ ಆಕ್ಚುಲಿ ನನ್ಗೊಂದ್ ವಿಷಯ ಏನಪ್ಪ ಖುಷಿ ಕೊಡೋದು ಅಂದ್ರೆ, ಕಾಮಿಡಿ ಕಿಲಾಡಿ ಒಂದು ಸ್ಟೇಜ್ ಏನಿದೆ ಅದು ಎಷ್ಟೊಂದ್ ಜನರಿಗೆ ಬಾಳ್ ಕೊಡ್ತು, ಕೆಲವ್ರಿಗೆ ಹೆಸರು ಕೊಡ್ತು, ಇನ್ ಕೆಲವ್ರಿಗೆ ಅವಾರ್ಡ್ ಕೊಡ್ತು. ಆದ್ರೆ ಇನ್ ಕೆಲವ್ರ ಲೈಫ್ ನ ಹಿಂಗ್ ಸೆಟಲ್ ಮಾಡ್ಬಿಡ್ತಲ್ಲ, ಅದಕ್ಕಿಂತ ಖುಷಿಯಾದ ವಿಷಯ ಏನಿಲ್ಲ ಅಲ್ವಪ್ಪ. ಹೆಂಗ ಹುಡುಗಿ ಬಾಳಿ ಬದುಕೊಳ್ಳಿ ಬಿಡಿ. ಓಕೆ, ಇವಾಗ ಅಲ್ಲಿರೋ ದುಡ್ಡು ಇನ್ನಷ್ಟು ಜಾಸ್ತಿ ಆಗ್ಬೇಕಂದ್ರೆ ನಮ್ 2ನೇ ಸುತ್ತನ ನಿಯತ್ತಾಗಿ ನೀಟಾಗಿ ಸರಿಯಾಗಿ ಆಡ್ಬೇಕು. ರೆಡಿ ಇದೀರಾ? ಅಯ್ಯೋ ತಿಂದಾಕ್ಬಿಡ್ತೀನಿ ಬಿಡಿ ಮೇಡಮ್. ಮಗನಿಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಡಿತೀನಿ ಈಗ ನಿಂಗೆ. ಈಗ ನಮ್ ಸುತ್ತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು 4 ಆಪ್ಷನ್ ನೋಡೋಣ. ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಸಂತು ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತೀರಾ, ಹೌದು. ಅದು ನನಗ್ ಗೊತ್ತು. ಈ ಟ್ಯಾಲೆಂಟ್ ಇಡೀ ಕರ್ನಾಟಕದಲ್ಲಿರೋ ಸುಂದರವಾದ ಹುಡುಗಿಯರಿಗೆ ಗೊತ್ತಾಗ್ಬೇಕು. ಗೊತ್ತಾದ್ರೆ ತಾನೇ ಪ್ರಪೋಸಲ್ಸ್ ತುಂಬಾ ಬರಕಾಗೋದು ಅಲ್ವಾ? ಈಗ ಈ 4 ಆಪ್ಷನ್ ನ ಒಂದೊಂದು ಆರ್ಟಿಸ್ಟ್ ತರ ಮಿಮಿಕ್ರಿ ಮಾಡ್ಕೊಂಡು ಹೇಳ್ಬೇಕು. ಫಸ್ಟ್ ಯಾರು ಬರ್ತಾ ಇದಾರೆ? ಧೀರೇಂದ್ರ ಗೋಪಾಲ್ ತಾಳ. ಅವ್ರು ಬರ್ತಾರಾ? ಹಾ, ಹೇಳಿ. ಇವನೇ ಚೆಂಬುಲಿಂಗ ಏನ್ಲ ಇದು ಜೀನ್ಸ್ ಕಾಂಪಿಟೇಷನ್ ಕರೆಸ್ಬಿಟ್ಟು ಸೆಲೆಬ್ರಿಟಿ ಚೈಲ್ಡ್ಹುಡ್ ಹುಡುಕ್ತಾವ್ರಲ್ಲ, ಚೌನೆ ಚೆನ್ನ ಬಸವ ಸೆಲೆಬ್ರಿಟಿ ಚೈಲ್ಡ್ಹುಡ್ ಹುಡುಕ್ಬೇಕಣಪ್ಪ. ಫಸ್ಟ್ನೇದು ಸೆಲೆಬ್ರಿಟಿ ಚೈಲ್ಡ್ಹುಡ್. ಹಾ, ಓಕೆ, ವೆರಿ ಗುಡ್. ಈಗ ನೆಕ್ಸ್ಟ್ ಸೆಲೆಬ್ರಿಟಿ ಯಾರು ಬರ್ತಾರೆ? ದಿನೇಶ್ ಅವ್ರ ಮೇಡಮ್. ಹಾ. ಅಯ್ಯೋ ಏನಪ್ಪ ಇದು ಸೆಲೆಬ್ರಿಟಿ ಪೇರೆಂಟ್ಸು ಬಹಳ ಚೆನ್ನಾಗಿರುತ್ತೆ. ಕುಂಬಳಿಗ ಒಳಗೆ ಬಾಂಬ್ ಮುಟ್ಟು ಅನ್ನಂಗೆ ಜೀನ್ಸ್ ಒಳಗೆ ಬಾಂಬ್ ಇದ್ರೆ ಹೆಂಗಿರುತ್ತಲ್ವಾ? ಸೆಲೆಬ್ರಿಟಿ ಪೇರೆಂಟ್ಸು ಆಗ್ಬೋದು. ವೆರಿ ಗುಡ್. ನೆಕ್ಸ್ಟ್ ಮುಸೂರಿ ಕೃಷ್ಣಮೂರ್ತಿ ಅವ್ರದ್ದು. ಅಯ್ಯಯ್ಯ ಎತ್ತು ಸುರಿ ಇದು ತುಂಬಂಗಿಲ್ಲ, ಅದು ಸುರಿಯಂಗಿಲ್ಲ. ಬಂದುಬಿಟ್ರಾ ಅದು ಪ್ಯಾಟೆ ಡಾಕ್ಟ್ರು ಬಂದುಬಿಟ್ರಾ. ಈ ಒಕ್ಕನ ಶುಕ್ಲಾಚಾರ್ಯ ಅಂದ್ರೆ ಸುಮ್ನೆನಾ? ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ನ ನಾನು ಕಂಡು ಹಿಡಿದೆ ಬಿಟ್ಬಿಡ್ತೀನ. ಎತ್ತು ಸರಿ ಅಯ್ಯಯ್ಯ ಸೆಲೆಬ್ರಿಟಿ ಸಿಬ್ಲಿಂಗ್ಸು. ಸೂಪರ್. ಲಾಸ್ಟ್ ದೇವರಾಜ್ ಅವ್ರ ಕರ್ಸಿ. ವೆರಿ ಗುಡ್. ನಾನು ಜೀವನದಲ್ಲಿ ಮೊದಲ ವೇದಿಕೆ ಅಂದ್ರೆ ಅದು ಗೇಮ್ ಶೋ, ಜೀನ್ಸ್ ಶೋ. ಜೀನ್ಸ್ ಶೋ ಅಂದ್ರೆ ನನ್ನ ಪ್ರಾಣ. ಅದ್ರಲ್ಲೂ ಆಂಕರ್ ಸುಷ್ಮಾ ಮೇಡಮ್ ಅಂದ್ರೆ ನನ್ನ ಜೀವ. ನನ್ನ ಲೈಫಲ್ಲಿ ನೋಡ್ದಂತ ಏಕೈಕ ಬ್ಯೂಟಿಫುಲ್ ಫಿಗರ್ ಅಂದ್ರೆ ಅದು ಸುಷ್ಮಾ ಮೇಡಮ್. ಅವ್ರಿಗೆ ನಾನ್ ಕೊಡೋ ಗಿಫ್ಟ್ ಏನು ಅಂದ್ರೆ ಸೆಲೆಬ್ರಿಟಿ ಕಿಡ್ಸ್ ನಾನು ಕಂಡಿಡ್ತೇನೆ. ದಟ್ ಈಸ್ ರಾಜ ರವಿವರ್ಮ. ಸೂಪರ್. ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ಇಲ್ಲಿ 4 ಆಪ್ಷನ್ ಇದೆ ಅಲ್ಲ, ನೀವು ಯಾವ್ದಾದ್ರು 2 ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಸೆಲೆಬ್ರಿಟಿ ಚೈಲ್ಡ್ಹುಡ್ ಅಂದ್ರೆ ಸೆಲೆಬ್ರಿಟಿಯ ಮಕ್ಕಳ ಫೋಟೋ ಬರುತ್ತೆ. ಸೆಲೆಬ್ರಿಟಿ ಪೇರೆಂಟ್ಸ್ ಅಂದ್ರೆ ಸೆಲೆಬ್ರಿಟಿಯ ತಂದೆ ಅಥವಾ ತಾಯಿ ಫೋಟೋ ಬರುತ್ತೆ. ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಅಂದ್ರೆ ಅವರ ಅಣ್ಣ ತಂಗಿ ಅಕ್ಕ ತಮ್ಮನ ಫೋಟೋ ಬರುತ್ತೆ. ಸೆಲೆಬ್ರಿಟಿ ಕಿಡ್ಸ್ ಅಂದ್ರೆ ಸೆಲೆಬ್ರಿಟಿಯ ಮಕ್ಕಳ ಫೋಟೋ ಬರುತ್ತೆ. ಇದರಲ್ಲಿ ಯಾವ್ದಾದ್ರು 2ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ರತಿ ಸರಿಯಾದ ಮ್ಯಾಚ್ಗೆ ಈ ಸುತ್ತಲ್ಲಿ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ತಿಂದಾಕ್ಬೋದು 2 ಲಕ್ಷ ರೂಪಾಯಿ. ಈಗ 4 ಆಪ್ಷನ್ ಅಲ್ಲಿ ಫಸ್ಟ್ ಯಾವ್ದನ್ನ ಸೆಲೆಕ್ಟ್ ಮಾಡಿ? ಸೆಲೆಬ್ರಿಟಿ ಚೈಲ್ಡ್ಹುಡ್ ತಗೊಬಿಡು. ಒಂದು ಚೈಲ್ಡ್ಹುಡ್. ಅಧ್ಯಕ್ಷರೇ, ಸೆಲೆಬ್ರಿಟಿ ಚೈಲ್ಡ್ಹುಡ್ ಪ್ಲೀಸ್. ಪಿಚ್ ಪ್ಲೀಸ್. ಚೈಲ್ಡ್ಹುಡ್ ಹೋಗ್ಬಿಟ್ಟು ತೊಟ್ಲಲ್ಲಿರೋ ಫೋಟೋ ತೋರಿಸ್ತಾ ಇದ್ರಲ್ಲ, ಹೆಂಗ್ ಕಂಡು ಹಿಡಿಯಕ್ಕಾಯ್ತದೆ? ತೊಟ್ಲಿಯಲ್ಲಿದೆ ಅಲ್ಲಿ. ನನ್ನ ಫೋಟೋ ಹಾಕಿದ್ರು ನನ್ಗೆ ಗುರ್ತಿಡಿಯಕ್ಕಾಗಲ್ಲ. ಆಪ್ಷನ್ ನೋಡೋಣ. ಆಪ್ಷನ್ ಆಪ್ಷನ್ ಅಲ್ಲಿ ಏನ್ ಕಾಣುತ್ತೆ ನೋಡಿ, ಬೇಕಾದ್ರೆ ಹತ್ರ ಹೋಗಿ ಮಾತಾಡ್ಸ್ಬೋದು. ಓಕೆ, ಆಪ್ಷನ್ ಎ ರಂಗಾಯಣ ರಘು ಅವರು. ಹೋಲಿಕೆ ಇದೆಯಾ? ಸ್ವಲ್ಪ ಇದೆ. ಇಲ್ವಾ? ಆಪ್ಷನ್ ಬಿ ಗುರುಪ್ರಸಾದ್. ಗುರುಪ್ರಸಾದ್ ಅವರು. ಹೋಲಿಕೆ ಇದೆಯಾ? ಇದು ಸ್ವಲ್ಪ ಹೋಲಿಕೆ ಇದೆ. ನೆಕ್ಸ್ಟ್ ನೋಡೋಣ. ಆಪ್ಷನ್ ಸಿ ನಿಮ್ಮ ಯೋಗರಾಜ್ ಭಟ್ರು. ಎಲ್ಲಾರ ಮುಖನು ಗುಂಡ್ಗೆ ಇರೋ ಫೋಟೋ ಹಾಕಿದಿರಲ್ಲ ಅಂತ. ಆಪ್ಷನ್ ಡಿ ಇದಲ್ಲ. ಜಗ್ಗೇಶ್ ಅವರು.
ಅಡ್ಡನೇ ಇರ್ಬೇಕಳ. ಇಲ್ಲ 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 ಈಗ 4 ಆಪ್ಷನ್ ನೋಡಾಯ್ತು ಕಣ್ರ. ಏನ್ ಹೋಲಿಕೆ ಅನಿಸ್ತದೆ, ಯಾವ್ದು ಹೋಲಿಕೆ ಸಿ ಅನಿಸ್ತದೆ? ಸಿ ಹೋಲಿಕೆ ಅಂತ. ಸಿನಾ? ನನ್ನ Option ಪ್ರಕಾರ C. ಮೇಡಮ್ ಮಗ ಡಿ ಮಾಡ್ಬಿಡು, ಜಗ್ಗಣ್ಣ ಅಂತ ಓಕೆ ಹಾಕ್ಬಿಡ್ತಾರೇನೋ. ಸಿ ಮತ್ತೆ ಡಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಎರಡು ನಂಗೆ ಬಿ ಇಲ್ಲ ಅಂದ್ರೆ ಸಿ ಅನ್ನಿಸಿದೆ. ಬಿ ಸಿ ಒಟ್ಟಿಗೆ ತೋರಿಸ್ಲಾ? ಅಧ್ಯಕ್ಷರ ಆಪ್ಷನ್ ಬಿ ಅಂಡ್ ಸಿ ಟುಗೆದರ್ ಪ್ಲೀಸ್. ಸೊ ಗುರು ಪ್ರಸಾದ್ ಅವರು ಮತ್ತೆ ಯೋಗರಾಜ್ ಭಟ್ರು ಎರಡು ಡೈರೆಕ್ಟ್ರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದಾರಾ? ಸಿ 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 ಸಿನಾ? ಸಿ ಶ್ಯೂರಾ? ಶೋರ್. ಅಧ್ಯಕ್ಷರ ಸಿ 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 ಅಂತ ಇದಾರೆ. ಅದೇನ್ ಸಿನಾ ಅಲ್ವಾ ಅಂತ ತೋರಿಸಿ ಪ್ಲೀಸ್. ಇವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವ್ರಿಗೆ ನಾನು ಇವಾಗ ಕೊಡ್ತಾ ಇದ್ದೀನಿ 1,00,000 ರೂಪಾಯಿ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ. ಆಪ್ಷನ್ಸ್ ಪ್ಲೀಸ್. ಈಗ ಚೈಲ್ಡ್ಹುಡ್ ಆಗೋಗಿದೆ. ನೆಕ್ಸ್ಟ್ 3ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿ. ಸಿಬ್ಲಿಂಗ್ಸ್ ಅಂದ್ರೆ ಏನ್ ಹೇಳು? ಅಣ್ಣ ತಮ್ಮ. ಅಣ್ಣ ತಮ್ಮನ ದೇವರಡೆ ಇಂಗ್ಲಿಷ್ ಸ್ವಲ್ಪ ಕಮ್ಮಿ ನಮ್ಗೆ. It's okay, it's ಬೇಜಾರ್ okay. ಮಾಡ್ಕೊಬೇಡಿ. ಸಿಬ್ಲಿಂಗ್ಸ್ ತಗೋ, ಮ್ಯಾಚ್ ಆಗ್ಬೋದು. ಅಧ್ಯಕ್ಷರೇ ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಪ್ಲೀಸ್. ಇದ್ಯಾರೋ ನೋಡ್ತಾ ಇರೋರು ಹಾಕ್ಬಿಟ್ಟವ್ರಲ್ಲಪ್ಪ. ಇದು ತುಂಬಾ ಈಸಿ ಅಲ್ಲ? ಆಪ್ಷನ್ ಕೊಡಿ. ಆಪ್ಷನ್ ಎ ಹೋಲ್ಗೆ ಇದೆಯೇನ್ರಪ್ಪ? ಇಲ್ಲ ಮೇಡಮ್. ಇಲ್ಲ ಸ್ವಲ್ಪ ಹೋಲಿಕೆ ಇದೆ. ಇಲ್ಲ ಅದ್ರ ಕಣಲ್ಲ. next ಬೇರೆ ಆಪ್ಷನ್. ಅವ್ರ ಮಗು ಇಷ್ಟ ಅದೇ ಅವ್ರು ನೋಡಿದ್ರೆ ಇಷ್ಟ ಅದ ಜಗ್ಗ ಮ್ಯಾಚ್ ಆಪ್ಷನ್ ಬಿ ರಾಗಿಣಿ ದ್ವಿವೇದಿ. ಏನಾದ್ರೂ ಹೋಲಿಕೆ ಇದೆಯಾ? ಇಲ್ಲ. ಆಪ್ಷನ್ ಸಿ ಇವ್ರು ಯಾರು ಗೊತ್ತಲ್ಲ? ಎಸ್. ಸಾನ್ವಿ ಶ್ರೀವಾತ್ಸವ್. ಹೋಲಿಕೆ ಇದೆಯಾ? ಇದು ನಿಜವಾಗ್ಲೂ ಬ್ರದರ್ ಅಥವಾ ನೀವೇ ಬ್ರದರ್ ಅಂತ ಮಾಡ್ತಿದ್ದೀರಾ? ನಾವ್ ಇವತ್ತು ರಾಖಿ ಕಟ್ಟಿಸ್ತೀವಿ ಮನೆಗೆ ಹಾಗಾಗಿರ್ಬೋದು. ಆಪ್ಷನ್ ಡಿ ಕಂಡಿಡ್ಯು ಪ್ರಿಯಾಂಕಾ ಉಪೇಂದ್ರ. ಯಾರು ಹೆಂಗಪ್ಪ? ನೀನ್ ಏಯ್ ಇಬ್ರು ಸುಮ್ನೆ ಇರಪ್ಪ. Okay. ಏನ್ ಅನ್ಕೊಂಡಿದೀರಾ ಅವ್ರನ್ನ? ಸುಮ್ನೆ ಈಗ ಅವ್ರು ಉತ್ತರ ಕೊಡ್ತಾರೆ. ಈ ಆಪ್ಷನ್ಗೆ ಸರಿಯಾದ ಉತ್ತರ ಕೊಡಂತ ಏಕೈಕ ವ್ಯಕ್ತಿ ನೀತಿವಂತ ಸಂತು. ಓಕೆ ಆಲ್ ರೈಟ್. ಈಗ ಮುಂದಕ್ಕೆ ಹೋಗೋಣ. ಈಗ ಏನ ಬಿನ ಸೀನಾ ಡಿನಾ? ಈ round ಮುಗಿಲಿ, ಮುಂದಕ್ಕೆ ಹೋಗೋಣ. ಸಿ ಮೇಡಮ್. ಸೀನಾ? ಸಿ ಮೇಡಮ್. ಆಪ್ಷನ್ ಸಿ. ಈಗ ನಿನ್ ಗೈತೆ ತಪ್ಪಾದ್ರೆ ತಪ್ಪು ತಪ್ಪು ತಪ್ಪು. ಒಂದಾದ್ರೂ ಸರಿ ಹೇಳಿದ್ಯಾ? 1.5 ಲಕ್ಷ ಸಾಲ ಮಾಡಿದ್ಯಲ್ಲ ನನ್ನ ಮಗನೇ. 1.5 ಲಕ್ಷ ಲಾಸ್. ಮಗ ನಾನ್ ಮಗ ಗೆದ್ಕೊಡ್ತೀನಿ. ಅಂದ್ರೆ ಮೆಟ್ಟಲ್ ಹೊಡಿತೀನಿ, ಹೋಗಿ ನಿಲ್ಲಲ್ಲಿ. ಅಯ್ಯೋ ಇದು ಸರಿಯಾದ ಉತ್ತರ. ನಾನು ಮೇಡಮ್ನ ನಂಬ್ಕೊಂಡಿದ್ರೆ ಹಾ. ಆನ್ಸರ್ ಸರಿಯಾಗಿರ್ತಾ ಇತ್ತು. ಅಲ್ವಾ? ಮೇಡಮ್ ಮೇಲೆ ನಂಬಿಕೆ ಇಡ್ಲಿಲ್ಲ ಅಂತ ಹೇಳೋದು. ಹೋಗೋಯ್ತು. ಈಗ ಅದ್ಭುತವಾಗಿ 1 ಲಕ್ಷನ ನಮ್ಮ ಬೊಕ್ಕಸದಲ್ಲೇ ಇರೋ ಹಾಗೆ ಮಾಡಿರುವಂತ ಸಂತುಗೆ ಬರ್ಲಿ ಒಂದ್ ಜಬರ್ದಸ್ತ್ ಚಪ್ಪಾಳೆ. ಇಲ್ಲಿವರೆಗೂ 2 ಸುತ್ತು ಮುಗಿದಿದೆ. ಅಂಡ್ 2 ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿ 1.5 ಲಕ್ಷ ರೂಪಾಯಿ. ಪಾಪ ಇವ್ರು ಸ್ವಲ್ಪ ಈಗ ದೀಪಿಕಾ ಅವ್ರ ಫೋಟೋಸ್ ಸಿಕ್ಕಾಪಟ್ಟೆ ಬಂದಿದೆ. ಅದ್ ಆ ಕಡೆ ಇಡೋಣ. ಇವಾಗ ನಿಜವಾಗ್ಲೂ ನಿಮ್ ಫ್ಯಾಮಿಲಿ ಬಗ್ಗೆ ನಮ್ಗೆ ಒಂಚೂರು ಹೇಳಿ. ನಮ್ ಫ್ಯಾಮಿಲಿಲಿ ಅಮ್ಮ, ಸೋದ್ರ ಮಾವ, ಅಕ್ಕ, ಓಕೆ. ದೊಡ್ಡಮ್ಮ, ದೊಡ್ಡಮ್ಮನ ಮಕ್ಳು, ಅಜ್ಜಿ 3 ಜನ ಇದ್ದಾರೆ. ಸೊ ಎಲ್ರು ಒಟ್ಟಿಗೆ ಇದೀವಿ. ನಾನು 8 ಮಂತ್ ಬೇಬಿ ಆಗಿದೆ. ಸೊ ಅವಾಗ್ಲೇ ಅವರು ಆಕ್ಸಿಡೆಂಟ್ ಅಲ್ಲಿ ಬೆಂಗಳೂರಲ್ಲಿ ತೀರೋದ್ರು. ನಾನು ಅವ್ರ ಮುಖನೂ ನೋಡಿಲ್ಲ. ನಿಮ್ಗೆ 8 ತಿಂಗಳು ಅಷ್ಟೇನಾ? ಎಷ್ಟು ಮಿಸ್ ಮಾಡ್ಕೊಳ್ತೀರಿ ದೀಪಿಕಾ ನಿಮ್ ತಂದೆನ? ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಚಿಕ್ಕ ಅಪ್ಪ ಹೇಗಿದ್ದಾರೆ ಅಂತಾನು ನೋಡಿಲ್ಲ. ಬೇರೆ ಮಕ್ಳು ಅಪ್ಪಂದ್ರ ಜೊತೆ ಇರ್ಬೇಕು, ನನ್ಗೂ ಇರ್ಬೇಕಿತ್ತು ಅಂತ ಅನ್ಸೋದು. ತುಂಬಾ ಮಿಸ್ ಮಾಡ್ಕೋತೀನಿ. ನಿಮ್ಗೆ ಅಮ್ಮ ಏನಾದ್ರು ಹೇಳಿದಾರ ನೀವು ಹುಟ್ಟಿದಾಗ ಅಪ್ಪ ಎಷ್ಟು ಖುಷಿ ಪಟ್ಟಿದ್ರು? ಇಬ್ರು ಹೆಣ್ಮಕ್ಳು. ಸೊ ಅಕ್ಕನ್ ಕಂಡ್ರೆ ತುಂಬಾ ಇಷ್ಟಪಡ್ತಿದ್ರು, ನನ್ ಕಂಡ್ರು ಇಷ್ಟಪಡ್ತಿದ್ರಂತೆ. ಬಟ್ ನನ್ ಸಾಕಕ್ಕೆ ಅವ್ರು ಇರ್ಲಿಲ್ಲ. ಅದೇ ಫೋಟೋ ಇರೋದೇ ಇದೊಂದು. ಸೊ ಅವ್ರು ಈ ತರನು ಇಲ್ಲ, ಬ್ಲ್ಯಾಕ್ ಇದ್ರಂತೆ ಅಷ್ಟೇ. ಹೇಳ್ತಿರ್ತಾರೆ ತುಂಬಾ ಒಳ್ಳೆಯವರು, ನಿಮ್ಮ ಅಪ್ಪ ಸಖತ್ ಇಷ್ಟಪಡ್ತಿದ್ರು ಎಲ್ರು ಅಂತ.
ಎಲ್ಲ ಕೇಳಿದಾಗ ಇರ್ಬೇಕಿತ್ತು, ಅವ್ರಿದ್ದಿದ್ರೆ ಇನ್ನ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಇದ್ರೂ ನಮ್ಮ ಮಾವ ಅವ್ರಿಗಿಂತ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಮಂಜು ಅಂತ ನಮ್ಮ ಸೋದ್ರ ಮಾವ, ನಮ್ಮ ಮಮ್ಮಿ ತಮ್ಮ, ಅದೇ ಅವ್ರ ಆಶ್ರಯದಲ್ಲಿ ಬೆಳಿತಿದೀವಿ. ಅಲ್ಲ, ಈಗ ತಂದೆನ ಅಷ್ಟ್ ಚಿಕ್ಕ ವಯಸ್ಸಲ್ಲಿ ನೀವು ಕಳ್ಕೊಂಡ್ರಿ. ಸೊ ಇಬ್ರು ಮಕ್ಳು ಅಂತ ಹೇಳಿದ್ರಿ, ಇಬ್ರು ಜವಾಬ್ದಾರಿನೂ ತಾಯಿ ತಗೊಂಡ್ರು. ಸೊ ತಾಯಿ ಯಾವತ್ತಾದ್ರೂ ಹೇಳಿದ್ರ ನಿಮ್ಮನ್ನ ಬೆಳೆಸುವಾಗ, ಅಪ್ಪ ಇದ್ದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ, ನಮ್ಗೆ ಇಷ್ಟು ಕಷ್ಟ ಬರ್ತಿರ್ಲಿಲ್ವೇನೋ ಅಂತ ಅಮ್ಮ ಹೇಳಿದ್ ಯಾವ್ದಾದ್ರು ಒಂದ್ ಘಟನೆ ನೆನಪಿದ್ಯಾ? ತುಂಬಾ ಇದೆ. ಅಂದ್ರೆ ನಾವು ಇರೋದು ಹಳ್ಳಿಲಿ ಅಲ್ವಾ, ಸ್ವಲ್ಪ ಇರುತ್ತಲ್ಲ ಪ್ರಾಬ್ಲಮ್ಸ್. ಅವಾಗೆಲ್ಲ ಅಳ್ತಿರ್ತಾರೆ ಕೆಲವೊಂದ್ ಟೈಮಲ್ಲಿ. ಇದ್ದಿದ್ರೆ ನಾವ್ ಹಿಂಗಿಡಕ್ ಆಗ್ತಿರ್ಲಿಲ್ಲ, ಇನ್ನ ಚೆನ್ನಾಗಿರ್ಬೋದು, ನನ್ನ ಮಕ್ಳನ್ನ ಚೆನ್ನಾಗಿ ಸಾಕ್ಬೋದಿತ್ತು ಅಂತ. ಬಟ್ ನಮ್ಮ ಮಾವ ಇರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಖುಷಿ ಅಷ್ಟೇ ಅಲ್ವಾ? ನಿಜವಾಗ್ಲೂ ನಿಮ್ಮ ಮಾವಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಹೌದು, ನಮ್ಮ ಯಾಕಂದ್ರೆ ನೀವು ತಂದೆ ಒಂದು ನೆನಪು ಅಷ್ಟೇ. ಚಿಕ್ಕ ಮಗು ಇದ್ದಾಗ 8 ತಿಂಗಳಿರುವಾಗ ಏನ್ ನೆನಪಿರುತ್ತೆ ಅಲ್ವಾ? ಬಟ್ ಆ ಸ್ಥಾನನ ತುಂಬಿದ್ದಾರೆ ನಿಮ್ಮ ಮಾವ. ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಇದು ಯಾರ ಫೋಟೋ ಇದು? ಸಂತು ಅವ್ರ ತಾಯಿನ? ಸಂತು ಇಷ್ಟೊಂದು ನಕ್ಕೊಂಡು ತಮಾಷೆ ಮಾಡ್ಕೊಂಡು ಎಲ್ಲ ಕಾಲು ಹೇಳ್ಕೊಂಡಿರ್ತೀರಾ. ಸೊ ಅಮ್ಮನ ಫೋಟೋ ಬಂದ ತಕ್ಷಣ ಯಾಕೆ ಇಷ್ಟು ಇಮೋಷನಲ್ ಆಗ್ಬಿಟ್ರಿ ನೀವು? ಅಮ್ಮನ ಬಗ್ಗೆ ಹೇಳಿ ನಮ್ಗೇನಾದ್ರು ಒಂದ್ಸಲ. ಸಂತು ಓಯ್, ಸಂತು ಏನಾಯ್ತು? ಏನಂದ್ರೆ ಹೆಂಗೆ ಬೇಡ, ನಮ್ಮಮ್ಮ ಸಾಯೋ ಸ್ಥಿತಿ ನೋಡಿ ನನಗಿನ್ನ ಅದನ್ನ ಬರೆಯಕ್ಕಾಗ್ತಾ ಇಲ್ಲ ಮೇಡಮ್. ವೆರಿ ಸಾರಿ, ನಂಗೆ ಗೊತ್ತಿರ್ಲಿಲ್ಲ. ವೆರಿ ಸಾರಿ, ನಂಗೆ ಗೊತ್ತಿರ್ಲಿಲ್ಲ. ಏನಾಯ್ತು ಅಮ್ಮಗೆ? ಇವತ್ತು ನಮ್ಮ ತಾಯಿ ಸಾಯೋ ಕೊನೆ ಸತಿ ಕಣ್ಣೀರು ಸುರಿಸ್ತಾ ಇದ್ದಿದ್ದು ನನಗೆ ತುಂಬಾ ನೋವು ಮೇಡಮ್. ಏನಾಗಿತ್ತು ಅಮ್ಮಗೆ? ಅಮ್ಮಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಟ್ರೀಟ್ಮೆಂಟ್ ಆಯ್ತಾ? ಆಯ್ತು ಮೇಡಮ್, ಉಳಿಸ್ಕೊಳಕ್ ಆಗ್ಲಿಲ್ಲ. ನಾನು 4 ವರ್ಷ ಊರಿಗೆ ಹೋಗಿರ್ಲಿಲ್ಲ ಮೇಡಮ್. ನಮ್ಮಮ್ಮ ನನ್ನ ಮಗ ಊರಿಗೆ ಬರ್ತಾರೆ ಅಂತ ಕಾಯ್ತಿದ್ರು. ನಾನು ಇಲ್ಲ, ಏನಾದ್ರು ಸಾಧಿಸ್ಬಿಟ್ಟು ಬರ್ತೀನಿ ಅಂತ ಹೋದೆ. ಏನು ಮಾಡಕ್ಕಾಗಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಮೇಡಮ್, ನಮ್ಮ ಅಮ್ಮಂದಿದ್ದೊಂದು ಫೋಟೋ ಬಿಟ್ರೆ ನನ್ನ ಹತ್ರ ಯಾವ ಫೋಟೋನು ಇಲ್ಲ. ನನ್ನ ಹತ್ರ 16,000 ರೂಪಾಯಿ ಮೊಬೈಲ್ ಇದ್ರು ನಮ್ಮ ಅಮ್ಮದೊಂದು ಸೆಲ್ಫಿ ತಗೊಳಕ್ಕಾಗಲ್ಲ. ಆಕ್ಚುಲಿ ನಿಮ್ಮ ಅಮ್ಮ ತುಂಬಾ ಆಸೆ ಪಟ್ಟಿದ್ರಂತೆ ಅಲ್ವಾ ನೀವು ಕಾಮಿಡಿ ಕಿಲಾಡಿಗೆ ಹೋಗ್ಬೇಕು ಅಂತ? ಅದನ್ನ ನೆರವೇರಿಸ್ಕೊಟ್ಟಿದ್ದೀರಾ. ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಕೊಡೋದಕ್ಕೆ ಸಾಧ್ಯ ಅಮ್ಮಗೆ ಅಲ್ಲ? ಈ 3 ಜನಕ್ಕೂ ಬರ್ಲಿ ಒಂದು ಜಬರ್ದಸ್ತ್ ಚಪ್ಪಾಳೆ. ಮತ್ತೆ ನಮ್ಮ ಅಮ್ಮಂಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಮ್ಮಿಗೆ, ಅಮ್ಮ ನಾನು ಅನ್ಕೊಂಡಿದ್ನ ಸಾಧಿಸಿದ್ದೀನಿ. ಐ ಲವ್ ಯು ಮಾ, ಐ ಲವ್ ಯು, ಐ ಮಿಸ್ ಯು. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 2 ಸುತ್ತುಗಳು ಮುಗಿದಿದೆ. ಅಂಡ್ 2 ಸುತ್ತು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ ಕರ್ಟಸಿ ಸಂತು 1.5 ಲಕ್ಷ ರೂಪಾಯಿ. ಏನಕ್ಕೆ ಕರ್ಟಸಿ ಸಂತು ಅಂತ ಹೇಳ್ದೆ ಅಂದ್ರೆ, ಸಂತುದು ಒಂದು ಯೋಗದಾನ ಏನಿದೆ ಅದರಲ್ಲಿ ತುಂಬಾ ಜಾಸ್ತಿ ಇದೆ. ನಾವು ಸುಮ್ಮನೆ ನಿಂತಿದ್ದೀವಿ. ಒಟ್ಟಾಗಿ 1.5 ಲಕ್ಷ ಪಡ್ಕೊಂಡಿವಿ. ಅವ್ನು ಒಬ್ನೇ ನಿಂತ್ಕೊಂಡು 1.5 ಲಕ್ಷ ಲಾಸ್ ಮಾಡಿದ ನೋಡಿ. ಹಿಂದಾಕ್ ಬಿಟ್ಟ. ಆಕ್ಚುಲಿ ಸೋತು ಗೆದ್ದವ್ರನ್ನ ಬಾಸಿಗರ್ ಅಂತಾರೆ, ಸೋಲ್ತಾನೇ ಇರೋರ್ನ ಸಂತು ಅಂತಾರೆ. ಏನ್ ಮೇಡಮ್ ಇದು ಪಂಚು? ಅಲ್ಲ, ಅದು ಕಾಮಿಡಿ ಕಿಲಾಡಿಗಳು ಸ್ಟೇಜ್ ಮೇಲೆ ನಿಂತಾಗ ಫಿನಾಲೆ ಎಪಿಸೋಡ್ ಅಲ್ಲಿ ರಾಕಿ ವಿನ್ನರ್ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮನ್ಸಲ್ಲಿ ನಡೆದಿದ್ ಏನು? ಇಲ್ಲ ಮೇಡಮ್, ಖುಷಿ ಆಯ್ತು. ಆಕ್ಚುಲಿ ನನ್ಗೆ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಹುಡುಗ ಗೆದ್ದಿರೋದು ಖುಷಿ. ಮತ್ತೆ ಇನ್ನೊಂದೇನಂದ್ರೆ, ಗೆಲುವಿನ ಪಟ್ಟ ತಾಂಡವನ್ಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಮಟ್ಟದಲ್ಲಿ ಇದ್ದವ್ರಿಗೆ ಒಂದ್ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇರುತ್ತೆ. ಆ ಒಂದು ಜವಾಬ್ದಾರಿ ರಾಕಿಗೆ ಜಾಸ್ತಿ ಆಗಿದೆ. ಸೊ ನಾವು ಒಂದ್ ಸ್ವಲ್ಪ ಫ್ರೀಡಮ್ ಆಗಿ ಓಡಾಡ್ತೀವಿ. ಹ್ಯಾಪಿ.
ವೆರಿ ಹ್ಯಾಪಿ. ಆಕ್ಚುಲಿ ಸಂತು ಅವರು ಎಂತ ಒಂದು ದೊಡ್ಡ ವ್ಯಕ್ತಿ, ಎಂತ ಸತ್ಯವಂತ ಸಂತು ಅನ್ನೋದು ನಮ್ಮ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಆದರೆ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಗೊತ್ತಾಗ್ಬೇಕು ಅನ್ನೋದಕ್ಕೆ ಎಲ್ಲರ ಮನಸ್ಸಲ್ಲಿ ಅದು ಆಳವಾಗಿ ಸೂರ್ಯ ಚಂದ್ರ ಇರೋವರೆಗೂ ನಿಮ್ಮ ಹೆಸರು ಅಜರಾಮರವಾಗಿರ್ಬೇಕು ಅಂತ ಒಂದು ಸರ್ಪ್ರೈಸ್ ನ ಪ್ಲಾನ್ ಮಾಡಿದ್ವಿ. ಆ ಸರ್ಪ್ರೈಸ್ ಏನು ಅಂತ ನೋಡಕ್ ಇಷ್ಟಪಡ್ತೀರಾ? ಓಕೆ, ಅಫ್ಕೋರ್ಸ್ ಮೇಡಮ್. ಅತ್ತೆ ಮಕ್ಕಳ ತಗೊಂಬರ್ರ. ಸಂತು ಕತೆ ಮುಖ್ಯ ಪಾತ್ರ ಸುಶೀಲಾ. ನೋಡಿ ಮೇಡಮ್, ನೋಡಿ ದೊಡ್ಡ ಕವಿ ಫೋಟೋ ಇವತ್ತು LED ಮೇಲೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಭಾಗ್ಯ ಬೇಕಾ? ಈಗ ಸತ್ಯವಂತ ಸಂತು ಅವರು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಬರಲಿ. ನನಗೆ ಈ ಪುಸ್ತಕದಲ್ಲಿ ತುಂಬಾ ಇಷ್ಟವಾಗಿರೋದು ಏನಪ್ಪಾ ಅಂದ್ರೆ ಲೇಖಕರ ಪರಿಚಯ. ಅಲ್ಲಿ ಏನ್ ಬರ್ದಿದೆ ಅಂತ ನಮ್ಮ ಸಮಸ್ತ ಕರ್ನಾಟಕದ ವೀಕ್ಷಕರು ಕೇಳಿಸ್ಕೋಬೇಕಲ್ವಾ? ಸೊ ನಾನೇ ನನ್ನ ಬಾಯಾರೆ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಲೇಖಕರ ಪರಿಚಯ. ಈ ನನ್ನ ಆತ್ಮಕಥೆಯನ್ನು ನಾನು ಬರೆದದಕ್ಕಿಂತ ನೀವು ನೋಡಿದ್ದೇ ಹೆಚ್ಚು. ನನ್ನ ಬಗ್ಗೆ ನಾನು ಹೇಳಿಕೊಂಡು ಎಂದೂ ಹೊಗಳಿಕೊಂಡವನಲ್ಲ, ಅದು ನಿಮಗೆ ತಿಳಿದೇ ಇದೆ. ಈ ನನ್ನ ಪುಸ್ತಕದಲ್ಲಿ ನನ್ನ ಖಾಸಗಿ ವಿಷಯವನ್ನ ಹೇಳಿಕೊಂಡಿದ್ದರೆ ಈ ಪುಸ್ತಕ ಬಿಡುಗಡೆ ಆದಾಗ ಅದೆಷ್ಟು ಮನೆಗಳು ಹಾಳಾಗುತ್ತಿತ್ತು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪಿನಂತೆ ನಿಮಗೆ ಬೇಕಾದಷ್ಟೇ ವಿಷಯವನ್ನೆಲ್ಲ ಹೇಳಿಕೊಂಡಿದ್ದೇನೆ. ಇಂತಿ ಸೀಡ್ಲೆಸ್ ಸಂತು. ಯಾರ ಜೀವನದಲ್ಲೆಲ್ಲ ಜಿಗುಪ್ಸೆ ಬಂದಿರುತ್ತೆ ಈ ಪುಸ್ತಕನ ಓದಿ ಸೂಸೈಡ್ ಮಾಡ್ಕೊಳ್ಳಿ. ಸೊ ಈ ಪುಸ್ತಕ ಇವತ್ತು ಬಿಡುಗಡೆ ಆಗಿದೆ. ಇದನ್ನ ನಾನು ಗಿಫ್ಟ್ ಆಗಿ ಮೊದಲನೇ ಬಾರಿಗೆ ದೀಪಿಕಾ ಅವರಿಗೆ ಕೊಡ್ತಾ ಇದ್ದೀನಿ. ದೀಪಿಕಾ ಅವರೇ ನೋಡಿ, ಸದ್ಯಕ್ಕೆ ಈ ಪುಸ್ತಕನ ಇಲ್ಲೇ ಓದಕ್ ಶುರು ಮಾಡ್ಬೇಡಿ, ಆಟನ ಮುಗಿಸ್ಬಿಡೋಣ. ಆಮೇಲೆ ನೀವು ಓದ್ಕೊಂಡು ಹೆಂಗಾದ್ರು ಹಾಳಾಗೋಗಿ, ಓಕೆನಾ? ಅಂದ್ರೆ ಹೆಂಗಾದ್ರೂ ಉದ್ಧಾರ ಆಗಿ. ಆಟದ ಕಡೆ ಹೋಗೋಣ ಈಗ. ಓಕೆ ಮೇಡಮ್. ಈಗ ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಫ್ಯಾಮಿಲಿ ಮ್ಯಾಟ್ರು ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಫ್ಯಾಮಿಲಿಗಳನ್ನ ಕರೆಯುವಂತ ಸಮಯ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಏನ. ಇದು ರಾಜಮ್ಮ ಅವರ ಫ್ಯಾಮಿಲಿ KR ಪುರಂ ಇಂದ ಬಂದಿದ್ದಾರೆ. ಈಗ ಮ್ಯಾಟ್ರಲ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಕಡೆ ಬರುವಂತ ಫ್ಯಾಮಿಲಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಬೀನಾ. ಈಗ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಕಾಮಿಡಿ ಕಿಲಾಡಿ ಅದ್ಭುತ ಫಿನಾಲೆ ಆಯ್ತಲ್ಲ, ಅಲ್ಲಿಗೆ ಇಡೀ ಫ್ಯಾಮಿಲಿ ಬಂದಿತ್ತು. ನೋಡ್ಬಿಟ್ಟು ಖುಷಿ ಪಟ್ಟು ಹೋಗುವಾಗ ಏನಾಯ್ತು ಅಂದ್ರೆ ಸ್ವಲ್ಪ ಗದ್ದಲ ಶುರು ಆಗೋಯ್ತು. ಅವಾಗ ಏನಾಯ್ತು ಅಂದ್ರೆ ಆ ಫ್ಯಾಮಿಲಿಯಿಂದ ಇಬ್ರು ಹೋಗಿ ಈ ಫ್ಯಾಮಿಲಿಗೆ ಸೇರ್ಕೊಂಡು. ಅವ್ರ ಫ್ಯಾಮಿಲಿ ಇಬ್ರು ಇಲ್ಲಿದಾರಾ? ಹಾ, ನೀವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನಿಮ್ಮಿಂದ ಆಗಿರೋ ತಪ್ಪಲ್ವಾ? ಸೊ ನೀವೇ ನಿಮ್ಮ ಕೈಯಾರೆ ಇಲ್ಲಿರೋಂತ ಇಬ್ರನ್ನ ಕರ್ಕೊಂಡು ಹೋಗಿ ಆ ಫ್ಯಾಮಿಲಿಗೆ ಸೇರಿಸ್ಬೇಕು. ತಿಂದಾಕ್ಬಿಡ್ತೀವಿ. ಯಾವಾಗಿಂದ 1 ಲಕ್ಷ ತಿಂದಾಕ್ತೆ ನೀನು. ಸರಿ ಸರಿ ಸರಿ. ಈಗ ನಿಮ್ಮ ಮನ್ಸಿಗೆ ಖುಷಿ ಆಗ್ಲಿ ಅಂತ ಈ ಸುತ್ತು ಶುರು ಆಗಕ್ ಮುಂಚೆ ನಾನ್ ನಿಮ್ಗೆ ಕೊಡ್ತಾ ಇದೀನಿ 3 ಲಕ್ಷ ರೂಪಾಯಿ. ಈಗ ನೋಡಿ ವಿಷಯ ಏನಪ್ಪಾ ಅಂದ್ರೆ ಇಬ್ರನ್ನ ನೀವು ಕರ್ಕೊಂಡೋಗಿ ವಾಪಸ್ ಅವ್ರ ಫ್ಯಾಮಿಲಿಗೆ ಸೇರಿಸ್ಬೇಕಲ್ವಾ? ಸರಿಯಾಗಿ ಗೆಸ್ ಮಾಡಿದ್ರೆ ಒಂದ್ ಸರಿಯಾದ ಗೆಸ್ಗೆ 1.5 ಲಕ್ಷ, ಇನ್ನೊಂದ್ ಸರಿಯಾದ ಗೆಸ್ಗೆ 1.5 ಲಕ್ಷ, 3 ಲಕ್ಷ ಆಲ್ರೆಡಿ ಕೊಟ್ಬಿಟ್ಟಿದೀನಿ. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ತಾನೇ ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಸೊ ಹೋಗಿ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಮಾತಾಡ್ಸ್ಬೇಕು ಅಂದ್ರೆ ನಾನು ಅಲ್ಲಿರೋ ಗೇಟ್ ಅನ್ನ ಓಪನ್ ಮಾಡ್ಬೇಕು. ಆ ಗೇಟ್ ಅನ್ನ ಓಪನ್ ಮಾಡೋದಕ್ಕೆ ನನಗೆ ಸಕ್ಕಿ ರಾಕೇಶ್ ಹುಡುಕ್ತಾ ಇದಾರೆ ಗೇಟ್ ಎಲ್ಲಿದೆ ಅಂತ. ಅಲ್ಲೊಂದ್ ಗೇಟ್ ಇದೆ, ನಿಮ್ಗೆ ಗೊತ್ತಿಲ್ಲ, ಅಲ್ಲೋದ್ರೆ ಶಾಕ್ ಹೊಡಿಯುತ್ತೆ. ಹೌದಾ? ಹಾ, ಹಂಗಾದ್ರೆ ಹೋಗೋದೇ ಇಲ್ಲ, ಅಲ್ಲಿ ಮಾತಾಡ್ಸ್ಕೊಳ್ತೀವಿ. ನೀವು 50,000 ಕೊಟ್ರೆ ಶಾಕ್ ಹೊಡಿದಾರಂಗೆ ನಾನ್ ನೋಡ್ಕೋತೀನಿ. ಈಗ ನಾವು ಒಬ್ರು ಮಾತಾಡ್ಸ್ಬೇಕು ಅಂದ್ರೆ ನಿಮ್ಗೆ 50,000 ಕೊಟ್ಬಿಟ್ಟು ಹೋಗಿ ಮಾತಾಡ್ಸ್ಬೇಕು. ಈ ಫ್ಯಾಮಿಲಿನ ಮಾತಾಡ್ಸಕ್ 50, ಈ ಫ್ಯಾಮಿಲಿನ ಮಾತಾಡ್ಸಕ್ 50. ಈಗ ಹೆಂಗ ಕೊಟ್ಬಿಟ್ಟು ಮಾತಾಡ್ಸ್ಬಿಡೋಣ? ಅಂದೆ ಕೊಡೋದೇ ಮಾತಾಡು, ಈಗ ಒಂದು ತಗೊಳ್ಬೇಡ ನೀನು. ಹೋದ್ರೆ 1 ಲಕ್ಷ ಹೋಗುತ್ತೆ, ಉಳಿದ್ರೆ 2 ಲಕ್ಷ ಉಳಿಯಲ್ವೇನಲ್ಲ? ಹೌದು, ನೀನು ಕಳಿಸಿದ್ರೆ 3 ಕಳಿಸ್ತೀಯ. ದೊಡ್ಡವ್ರಿಗಿರೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ದೊಡ್ಡವ್ರ ಹತ್ರ ಕೇಳಿ 1.5 ಲಕ್ಷ ಕಳ್ಕೊಂಡು ಈಗ ಏನಪ್ಪಾ ತಗೊಳ್ಳಿ ಮೇಡಮ್. ಏಯ್ ಶಾಬಾಷ್ ಅಧ್ಯಕ್ಷರೇ, ದೊಡ್ಡ ಮನ್ಸು ಸಂತದ 50,000 ಕೊಟ್ಟಿದ್ದಾರೆ. ಯಾವ ಕಡೆ ಹೋಗ್ತೀರಾ ಫಸ್ಟ್? ಈ ಕಡೆ ಹೋಗ್ಬಿಡ್ತೀವಿ ಮೇಡಮ್. ಒಂದು ಫ್ಯಾಮಿಲಿ ಅಲ್ಲ, ಅಲ್ಲಿ ಹೋಗಿ ಅಜ್ಜಿನ್ ಮಾತಾಡ್ಸಿ ವಿಷಯ ಗೊತ್ತಾಗುತ್ತೆ. ಅವ್ರಿಗೆ ಅಷ್ಟು ಸುಳ್ಳು ಹೇಳಕ್ ಬರಲ್ಲ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಆ ಕಡೆ ನಿಮ್ಮ ಮಗಳು ಮೊಮ್ಮಗಳು ಯಾರ ಅವ್ರ? ಗೊತ್ತಿಲ್ಲ. ಇದು ಟೂ ಮಚ್. ನೀವ್ ಹೇಳ್ಕೊಟ್ಬಿಟ್ರೆ ಅವ್ರು ಹೇಳ್ಬಿಡ್ತಾರೆ ಯಾರು ಇಲ್ಲ ಅಂತ. ಅಮ್ಮ ಅಲ್ಲಿ ಯಾರು ನಿಮ್ಮ ಮಗಳು? ಗೊತ್ತಿಲ್ಲಪ್ಪ. ಚೆನ್ನಾಗಿ ಹೇಳ್ಕೊಟ್ಟವ್ರೆ, ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಎಷ್ಟು ಜನ ಬಂದ್ರಿ? ಇಷ್ಟೇ ಜನ.
ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಕಥಾ ಡ್ರಾಮಾ ಮಾಡ್ತಾ ಇದ್ದೀರಾ ಮತ್ತೆ? ನಿಜವಾಗ್ಲೂ ಗೊತ್ತಿಲ್ಲ. ಅದ್ಭುತ ಆಕ್ಟಿಂಗ್. ಯಾರು ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಯಾರು ನಿಜವಾಗ್ಲೂ ಅಂತ. ಗೊತ್ತಿಲ್ಲ? ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಇಬ್ರು ಕಳ್ದೋಗಿದಾರಂತೆ, ನನಗೂ ಗೊತ್ತಿಲ್ಲ. ಹುಡ್ಕೊಟ್ರೆ ಒಳ್ಳೇದಾಗುತ್ತೆ. ಸಂತು ಟ್ರೈ ಮಾಡು, ಆಗುತ್ತೆ. ಈ ಹುಡ್ಗಿನೂ ನಿಂತರಾನೇ ಸತ್ಯ ಹೇಳ್ತಾಳೆ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಟ್ರೈ ಮಾಡ್ತೀನಿ. ನಂಗೆ ಗೊತ್ತಿತ್ತು ಅವನು 50,000 ಕೊಟ್ಟಾಗ್ಲಿ ನಾ ಅಂದಾಜು ಮಾಡಿದೆ. ಅವನು ಇಲ್ಲಿ ಗೇಮ್ ವಿನ್ ಆಗಕ್ ಬಂದಿದ್ದಲ್ಲ, ಅಲ್ಲಿ ಬೇರೆನೇ ಆಟ ಆಡಕ್ ಹೋಗಿದ್ದಾನೆ. ನಿಮ್ ತಾಯಿ ಮೇಲೆ ಆಣೆ ಮಾಡಿ ಅವ್ರು ನಿಮ್ಮ ಮಮ್ಮಿ ಅಲ್ಲ ಅಂತ ಮಾಡಿ. ಸುಮ್ನೆ ಏನು ಕೇಳೋದು ವೇಸ್ಟ್, ಟೈಮ್ ವೇಸ್ಟ್. ಅಲ್ಲಿರೋರು ಯಾರು ಅಂತ ಹೇಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಣೆ. ನೋಡಿ ಆ ಬ್ಲೂ ಚೂಡಿದಾರ್ ಇರ್ಬೋದೇನೋ. ಹಾ ಹೌದಾ? ಚೂಡಿದಾರ್ ಪ್ರಾಮಿಸ್. ಅಲ್ಲ ಸಾಕದಾಗ ಆಕ್ಟ್ ಮಾಡ್ತಾ ಇದ್ರಿ. ಏನ್ ಓದ್ತಾ ಇದ್ರಿ? ಜರ್ನಲಿಸಂ ಮಾಡ್ತಿದ್ರಾ? ಬೇಡ, ಹೆಡ್ಲೈನ್ಸ್ ಆಗ್ಬಿಡ್ತೀನಿ. ಅದಕ್ಕೆ ಬೇಡ, ಹೆಡ್ಲೈನ್ಸ್ ಆಗೋಕೆ ಬಾ ಸುಮ್ನೆ ಈ ಕಡೆ. ಈಗ ಸಂತು ಅವರು ಮೇನ್ ಕೆಲಸನ ಮಾಡಿದ್ದಾರೆ. ಈಗ 3 ಜನ ಡಿಸ್ಕಸ್ ಮಾಡಿ 30 ಸೆಕೆಂಡ್ ಒಳಗೆ ನಂಗೆ ನೀವು ಡಿಸಿಷನ್ ಹೇಳ್ಬೇಕು. ಬೇಗ 10 ಸೆಕೆಂಡ್. ಆರೆಂಜ್ ಕಲರ್ ಈ ಫ್ಯಾಮಿಲಿ. ಹೌದಾ? ನಾನು ಅದೇ ಬಾಣ ಸಂತು ಇಟ್ಟು ನಿಮ್ಗೆ ಗಿಡಕ್ಕೊಂದು ಓಕೆನಾ? ಮಾತ್ರ ಬಾಗಿ. ಅಲ್ಲ ಅವ್ನು ಮಾಡ್ತಾವನೆ ಅಂದ್ರೆ ಕರೆಕ್ಟ್ ಆಗಿ ಇರ್ತದೇನೋ. ಹಾ ತಪ್ಪಾದ್ರೆ ನಾಯಿ ಕೊಡ್ದಂಗ್ ಹೊಡಿಯಲ್ಲ. ಮಾಡಿ ಅದಷ್ಟೇ. ಓಕೆ, ಇವಾಗ ಹುಡುಗಿ ಪಕ್ಕನ ಮೇಡಮ್ ಒಂದ್ ಹೆಜ್ಜೆ ಮುಂದೆ ಬನ್ನಿ ನೀವು. ಓಕೆ ಅಜ್ಜಿ, ನಿಮ್ಗೆ ಈ ಹುಡ್ಗ ಓಕೆನಾ ಬೇಡವಾ? ಅಧ್ಯಕ್ಷರೇ, ಇವರೇ ಆ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರ್ ಅಂತಿದ್ದಾರೆ. ಇದು ಸರಿನಾ ತಪ್ಪ ತೋರಿಸಿ ಪ್ಲೀಸ್. ಸರಿ ಅಲ್ಲ? ಸರಿ ಸರಿ ಪಕ್ಕ. ಸರಿ 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 ಆಗ್ಲೇ. ಸಂತು ಅಜ್ಜಿ ಅಂತೂ ನಾಟಕಕ್ಕೆ ಅಂದಿದ್ದಾರೆ. ಆದ್ರೂ ಆ ಹುಡ್ಗಿನ ಆ ಫ್ಯಾಮಿಲಿಗೆ ಸೇರಿಸಿ ಒಂದು ದಡ ಸೇರಿಸಿ ಓಕೆ, ಇಬ್ರು ಅಣ್ಣಂದ್ರು ನಾನ್ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಈಗ ರಾಕೇಶ್ ಅಣ್ಣ ತನ್ನ ತಂಗಿಯನ್ನ ಕರೆದುಕೊಂಡು ಹೋಗಿ ಮನೆಗೆ ಸೇರಿಸಿದ್ದಾರೆ. ವೆರಿ ಗುಡ್ ರಾಕೇಶ್ ಅಣ್ಣ. ಸರಿ, 1 ಲಕ್ಷ ಉಳಿಸ್ಕೊಂಡಿದ್ದೀರಾ. ಇನ್ನೂ 1.5 ಲಕ್ಷ ಇದೆ. ಅದ್ರಲ್ಲಿ 50,000 ಮತ್ತೆ ಕೊಟ್ಟು ಇವ್ರನ್ನ ಮಾತಾಡ್ಸಂಗಿದ್ರೆ ಮಾಡಿದ್ಯಲ್ಲ. ಕೋತ್ ನನ್ ಮಗ ಕಮ್ ಮೇಡಮ್. ಇವನು ಮಾತಾಡ್ಸೋ ಹೊತ್ತಿಗೆ ಅವ್ನು ಹೆಂಗೋ ಗೆಸ್ ಮಾಡ್ದ ಆ ಟೈಮಲ್ಲಿ. ನಾನೇ ಮಾತಾಡ್ತೀನಿ ಅಂದ್ರೆ ಅದ್ ಯಾಕೆ ಅಪ್ಪಲ್ ಇದ್ ಮಾಡ್ತಾನ ಹುಡುಕಿಗ ಅಲ್ಲ. ಸರಿ, ಅದೇನ್ ಗೆಸ್ ಮಾಡ್ತೀವಿ, ಮಾಡ್ಲಿ ಬಿಡಿ ಸಂತು. ಮಾಡು ಮಾಡು ಸಂತು ಹೋಗ ಮಾಡು. ಏ ಬೇಡ ಹೋಗಲು. ಅಲ್ಲ ನೋಡಿ, ಆ ಹುಡ್ಗಿ ಅಮ್ಮ ಅಲ್ಲಿ ಇರ್ಬೋದು. ನಂಗೆ ಗೊತ್ತು ಮೇಡಮ್, ನಂಗೆ ಗೊತ್ತು. ಅವರು ಅವರು ಸರಿ, ಯಾಕಾಗ ಅನ್ನಿಸ್ತಾ ಇದೆ ಹೇಳಿ. ಜೀನ್ಸ್ ನೋಡಿ ಇವರಿಬ್ರು ತಂದಿರ್ತಾರ ಕಾಣಿಸ್ತಿದ್ದಾರೆ. ಸರ್, ಒಂದ್ ಹೆಜ್ಜೆ ಮುಂದೆ ಬನ್ನಿ ಸರ್. ಬನ್ನಿ, ಹಾರ್ಕೊಂಡು ಅಲ್ಲೇ ಹೋಗಿ ನೀವು. ನಾನು ಕರ್ಕೊಂಡು ಹೋಗೋದಕ್ಕೆ ಫೈನಲ್ ಆಗಿ ಕೇಳ್ತಿದ್ದೀನಿ, ಓಕೆನಾ? ಓಕೆ ಅಂತ ಅಧ್ಯಕ್ಷರೇ. ರಾಂಗ್ 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 ರಾಂಗ್. ನಗುವುದು ಅಳುವುದು ಹೇಳಿ ಹೇಳಿ ಅವ್ರು ಕೇಳಿದ್ರೆ ಸ್ಟಿಕ್ ಏನು ರಾಡ್ನೆ ಕೊಟ್ಟು ಕಳಿಸ್ತಾರೆ. ನಾನು ಕೇಳಿದ್ರೆ ಸ್ಟಿಕ್ ಅಲ್ಲ, ಒಂದ್ ಥರ್ಮಾಕೋಲ್ ಪೀಸ್ನು ಕೊಡ್ತಾ ಇಲ್ಲ. ನಾ ಎಷ್ಟೋ ಹೇಳ್ದೆ ಅವರೇ ಮಮ್ಮಿ ಅಂತ. ಕೇಳಿದ್ರೆ ನನ್ ಮಾತಾ 1.5 ಲಕ್ಷ ನಂಗೆ ಕೊಡಿ. 1.5 ಲಕ್ಷ ಆದ್ರೆ ಸತ್ಯ ಹೇಳ್ಬಿಡಿ. ಅಧ್ಯಕ್ಷರೇ 1.5 ಲಕ್ಷ ಕೊಟ್ಟಿದ್ದಾರೆ ವಾಪಸ್ಸು. ಈಗ ಆ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರು ಯಾರು ಅಂತ ತಿಳ್ಕೊಬೇಕಲ್ಲ. ಯಾರ ಫ್ಯಾಮಿಲಿಗೆ ಸೇರಿದೀರಾ ಅವ್ರು ಹೋಗಿ. ಸರ್, ನೀವ್ ಒಂದ್ ಹೆಜ್ಜೆ ಹಿಂದೆ ಹೋಗಿ. ಅದೇಳಿದ್ಯಲ್ಲ ಎಂತ ಪಾಪಿ ಮೇಡಮ್ ಇವನು. ಅಲ್ಲ ಸಂತು, 2 ಸುತ್ತಲ್ಲಿ ಚೂರ್ ಚೂರೇ ತೆಗೆದ್ರು. ಇವ್ರು ಒಟ್ಟಿಗೆ 1.5 ಲಕ್ಷ ತೆಗೆದ್ಬಿಟ್ರಲ್ಲ. ಹೊಡೆದ್ರೆ ಡೈನೋಸರ್ ಓಡಿಸ್ಬೇಕಂತ ಹಾಗೆ ಉಳ್ದದಪ್ಪ. 1.5 ಲಕ್ಷ ಕೊಟ್ಟು ಕಳಿಸ್ಬಿಡು ಅವ್ರ ಕತೆಗೆ. ಆಯ್ತು, ನಿಮ್ಮ ಜಗಳನ ಆಮೇಲೆ ಇಟ್ಕೊಳ್ಳೋಣ. ಸದ್ಯಕ್ಕೆ ಮುದ್ದಾದ ಫ್ಯಾಮಿಲಿ ಬಂದಿದೆ, ಪರಿಚಯ ಮಾಡಿಸ್ಕೊಳ್ಳೋಣ. ಯಾರು ಪರಿಚಯ ಮಾಡ್ಕೊಡ್ತೀರಿ? ಅಜ್ಜಿ ರಾಜಮ್ಮ. ಫಸ್ಟ್ ನಿಮ್ ಡ್ಯಾಡಿ ಯಾರು ಹೇಳಿ, ಸಂತು ನೋಡ್ಕೊಳ್ಳಿ. ಹಲೋ ಸರ್. ಸರ್, ಮತ್ತೆ ಡ್ಯಾಡಿ ತಮ್ಮ. ಹಲೋ ಸರ್. ಅಂಕಲ್ ಮಗ, ಮತ್ತೆ ನನ್ನ ತಂಗಿ. ಹಾಯ್ ಹೇಳಿ. ನಮ್ಮ ಅಕ್ಕ, ಅಮ್ಮ,
ಅಮ್ಮ ಇವ್ರು ಪ್ರೆಸ್ ಮಾಡ್ತಾರೆ ಅಮ್ಮ ಅಮ್ಮ ಆಂಟಿ ಮತ್ತೆ ಅತ್ತೆ ನನ್ನ ತಮ್ಮ ಅತ್ತೆ ಮತ್ತೆ ನನ್ನ ತಂಗಿ ಆಂಟಿ ನನ್ನ ತಮ್ಮ ಅಂಕಲ್ ಆಕ್ಚುಲಿ ತುಂಬಾ ಮುದ್ದಾಗಿದೆ ಫ್ಯಾಮಿಲಿ, ಆದ್ರೆ ನೀವು ಒಬ್ರನ್ನ ಪರಿಚಯ ಮಾಡ್ಸೋದ್ ಮರ್ತ್ಬಿಟ್ರಿ. ಐಶ್ವರ್ಯ ಐಶ್ವರ್ಯ ಓಕೆ, ಇನ್ನೊಬ್ರನ್ನ ಮರ್ತ್ಬಿಟ್ರಿ. ನಿಮ್ಮ ಅಣ್ಣ ಸಂತನ್ ಪರಿಚಯ ಅದೇ ಯಾಕಣ್ಣ ಅವಾಗಿದ್ದ ಇದೇನ್ ಮೇಡಮ್ ದಿಸ್ ಟೂ ಮಚ್ ಇದು. ಈ ಜನ್ಮದಲ್ಲಿ ಸಂತು ಮದ್ವೆ ಆಗಲ್ಲ ಅನ್ನೋದು ಖಾತ್ರಿ ಆಯ್ತು. ಎಲ್ಲರಿಗೆ ಶಾಪ್ ಆಗ್ತಿದ್ರೆ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಹಂಗೆ ಈ ಕಡೆ ಇಬ್ರು ಇದಾರೆ, ನಿಮ್ ಪರಿಚಯ ಮಾಡಿಸ್ಕೊಳ್ಳಿ ಪ್ಲೀಸ್. ನನ್ನ ಹೆಸರು ಸೌಭಾಗ್ಯ, ಸೌಭಾಗ್ಯ ಅಂತ. ಇವ್ರ ಹೆಸರು ನಾಗರಾಜು, ನಮ್ಮ ಹಸ್ಬೆಂಡ್. ನಿಮ್ ಹಸ್ಬೆಂಡ್ ಮತ್ತೆ ಹತ್ರ ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಬಹಳ ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ಯಾಮಿಲಿ ಬಂದಿದ್ದಕ್ಕೆ. ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 3 ಸುತ್ತುಗಳು ಮುಗಿದಿದೆ. ನಿಮ್ಮ ಬೊಕ್ಕಸದಲ್ಲಿದೆ ಕರ್ಟಸಿ ಸಂತು 2.5 ಲಕ್ಷ ರೂಪಾಯಿ. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈ ಸುತ್ತು ಇಷ್ಟೊತ್ತು ಆಡಿದ್ರಲ್ಲ, ಅದಕ್ಕಿಂತ ಸಿಕ್ಕಾಪಟ್ಟೆ ಸಿಂಪಲ್ ಸುತ್ತು. ಹಾಗಾದ್ರೆ ನಾವೇ ಅಂದಾಜ್ ಮಾಡತ್ತ. ಹೋಯ್ತು ಹೋಯ್ತು. ಆಯ್ತು ಏನಿಲ್ಲ, ನಮ್ ಸಂತು ಇದಾರೆ ನಿಮ್ಮನ್ನ ಕಾಪಾಡೋದಕ್ಕೆ. ಓಕೆನಾ? ಓಕೆ ರೆಡಿನಾ? ಮಕ್ಳನ್ನ ಕರ್ಸ್ಲಾ? ಕನ್ಫ್ಯೂಷನ್ ಏನು ಇಲ್ಲ ತಾನೆ? ತಿಂದಾಕ್ಬಿಡ್ತೀವಿ ಖರ್ಚಿ. ಈಗ ನಿಮ್ ಹತ್ರ 2.5 ಲಕ್ಷ ಇದೆ, ನನ್ನ ಹತ್ರ ಬೇಜಾನ್ ಇದೆ. ಓಕೆ, ನೀವ್ 2.5 ಲಕ್ಷನೂ ಬಿಡ್ ಮಾಡ್ತೀನಿ ಅಂದ್ರೆ ನಾನು 2.5 ಲಕ್ಷ ಬಿಡ್ ಮಾಡ್ತೀನಿ. ಸರಿಯಾದ ಉತ್ತರ ಕೊಟ್ರೆ ನಿಮ್ಗೆ 5 ಲಕ್ಷ ಸಿಗುತ್ತೆ. ಅದೇನಾದ್ರೂ ತಪ್ಪು ಉತ್ತರ ಕೊಟ್ರೆ, ತಪ್ಪು ಉತ್ತರ ಕೊಟ್ರೆ ಒಂದು ಸುಂದರವಾದ ಕೋಳಿ ಮೊಟ್ಟೆ ಸಿಗುತ್ತೆ. ಓಕೆನಾ ಸಂತು? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಅವಳಿಗಳನ್ನ. ಈಗ ಇವ್ರನ್ನ ನೋಡಿ, ಚೆನ್ನಾಗಿ ನೋಡಿ, ಏನೋ ಬಳೆ ಹೆಂಗಿದೆ, ಆಮೇಲೆ ಡ್ರೆಸ್ ಹೆಂಗಿದೆ ಎಲ್ಲ ನೋಡಿ. ಓಕೆನಾ? ಚೇಂಜ್ ಆದ್ಮೇಲೆ ಯಾವ್ದು ಚೇಂಜ್ ಆಗಿರೋದು ಅಂತ ನೀವು ಗೆಸ್ ಮಾಡ್ಬೇಕು. ಓಕೆ? ಇವನ್ನೇ ಚೇಂಜ್ ಮಾಡ್ತಾರೆ. ಫಸ್ಟ್ ದುಡ್ಡು ಹೇಳ್ರು. ದುಡ್ಡು ಒಂದ್ 2,000 ರೂಪಾಯಿ ಇಟ್ಕೊಂಡಿರಿ, ಹೋದ್ರೆ ಹೋಗುತ್ತೆ ಬಂದ್ರೆ ಬರುತ್ತೆ. 2,000 ರೂಪಾಯಿ ಲೆವೆಲ್ ಬೇಡವಾ ಸಂತು? ಒಂದು ಏನೋ 2.5 ಲಕ್ಷ ಇದೆ ನಿಮ್ಮ ಹತ್ರ, 1 ಲಕ್ಷ ಏನಾದ್ರು ಬಿಡ್ ಮಾಡಿ. ಆಟ ಆಡೋ ರೀತಿಲಿ ಗೆದ್ಕೊಂಡಿರೋದೆಲ್ಲ ಕಳ್ಕೊಂಡ್ಬಿಡ್ತೀವಿ. 1 ಲಕ್ಷ ಇರುತ್ತಲ್ಲ ಅವಾಗ. ಸರಿ ಮೇಡಮ್, 1 ಲಕ್ಷ ಆಡಿ. ಈಗ ನೀನು 1 ಲಕ್ಷ ಬೆಟ್ಟಿಟ್ಟೆ ಅಲ್ವಾ? ಯಾರು ಸಂಪಾದನೆ ಮಾಡಿದೆ ಅಂತ ಬೆಟ್ಟಿಟ್ಟೆ? ಏನಾದ್ರೂ 1 ರೂಪಾಯಿ ಆದ್ರೂ ಸಂಪಾದನೆ ಮಾಡಿದೆ? ಕೇಳ ಇಲ್ಲ ಮಗ ಅಂದ್ರೆ ಮೆಟ್ಟಲ್ ಹೊಡಿತೀನಿ ನನ್ನ ಮಗನೇ. ಕೇಳ ಇಲ್ಲ. ನನ್ನ ಎಡಗಣ್ಣು ನೀನು, ಬಲ್ಗಣ್ಣು ಇವಳು ಕಣ. ನೀವಿಬ್ರು ಸಂಪಾದನೆ ಮಾಡಿದ್ ನಂದು ಕಣ. ಲೇ ಅದು ನಂಗೂ ಹೇಳಿದ್ಯಾ ಅಲ್ಲಿ? ಅದು ನಾವಂತಲ್ಲ, ಯಾರು ಸಿಕ್ಕಿದ್ರು ಹಾಗೆ ಹೇಳ್ತಾನೆ. ಈಗ 3 ಜನದ ಒಪ್ಪಿಗೆ ಮೇಲೆ ಎಷ್ಟು ಬಿಡ್ ಮಾಡ್ತಿದ್ದೀರಾ? ಅದೇ 1 ಲಕ್ಷ ಹಾಕಿ ಆಯ್ತಲ್ಲ, ನಾ ಗೆದ್ಬಿಡ್ತೀವಿ ಗ್ಯಾರಂಟಿ. ಸರಿ, 1 ಲಕ್ಷ. ಸೊ ಹುಂಡಿಗೆ 1 ಲಕ್ಷ ಹಾಕಿದ್ದಾರೆ ಅಧ್ಯಕ್ಷರೇ. ನಾನು ಈ ಕಡೆಯಿಂದ 1 ಲಕ್ಷ ಹಾಕ್ತಾ ಇದೀನಿ. ಸೊ ಈ ಸುತ್ತಲ್ಲಿ ಸರಿಯಾದ ಉತ್ತರ ಕೊಟ್ರೆ ನೀವ್ ಗೆಲ್ತೀರಿ 2 ಲಕ್ಷ ರೂಪಾಯಿ. ರೆಡಿ ಗೆಟ್ ಲಾಸ್ಟ್. ಬನ್ನಿ. ಹಾಯ್, ಏನ್ ಚಿನ್ನ ಹೆಸರು? ಗಾನವಿ. ಯಾವ ಊರು? ಅಪ್ಪನ ಹೆಸರೇನು? ಲೋಕೇಶ್. ಅಮ್ಮನ ಹೆಸರು? ಮನೋಜಾಕ್ಷಿ. ನಿನ್ನ ಹೆಸರೇನು? ಗಾನವಿ. ನಿನ್ನ ಅಕ್ಕ ಇದ್ದಾರ, ತಂಗಿ ಇದ್ದಾರಾ? ತಂಗಿ. ಏನ್ ಹೆಸರು? ಗಾಯನ. ಕ್ಲೂ ಸಿಕ್ಕಿತ್ತು. ಅವನನ್ನ ಸಂತು ಮಾತಾಡ್ಸ್ಬೇಕು. ಏನಪ್ಪ ನಿನ್ನ ಹೆಸರು? ವಸೀಂ ಖಾನ್. ವಸೀಂ ಖಾನ್. ವಸೀಗರ್. ನಿಮ್ಮ ಅಪ್ಪಾಜಿ ಹೆಸರೇನಪ್ಪ? ತೆಂಡೂಲ್ಕರ್. ಚೆನ್ನು ಬರ್ದಿಟ್ಕೊಳ್ರಿ. ಚೆನ್ನು. ನಿಮ್ಮ ಮಮ್ಮಿ ಹೆಸರೇನು? ಜುಬ್ಬಾ. ಇಜ್ಜುಮ್ಮ. ವಿಜ್ಜು. ವಿಜ್ಜು. ಚೆನ್ನು ವಿಜ್ಜು. ಇವನ ಹೆಸರು ವಸೀಗರ್. ಬಾಜಿಗರ್ ಕಣಲೆ. ವಸೀಗರ್. ಬೆಳಗ್ಗೆ ಯಾವ್ದ್ರಲ್ಲಿ ಬಂದ್ರಿ ಬರುವಾಗ? ಟ್ರ್ಯಾಕ್ಟರ್ ಬಂದ್ರ? ಟ್ರ್ಯಾಕ್ಟರ್ ಬಂದ ಅಂತವ್ನ. ಯಾವ್ದ್ರಲ್ಲಿ ಬಂದ್ರಿ? ಏನ್ ಹೇಳ್ತಾವ್ನ? ಕಾರಲ್ಲಿ ಬಂದ್ರ? ಕಾರಲ್ಲಿ ಬಂದವನೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ಯಾ? ಓದ್ತಾ ಇಲ್ಲ. ಅವ್ನು
ಹೇಳಿದ್ ಹೆಂಗ್ ಗೊತ್ತ ಸ್ವಲ್ಪ ಬೇಡ ನನ್ ಜಡಕ್ ಬೇಡ ಅಂತ ಆಡ್ತಿರ ಐತೆ ಹಬ್ಬ ಅನ್ನೋ ತರ ಇದೆ ಲುಕ್. ಅಲ್ಲ ಕಾಮಿಡಿ ಕಿಲಾಡಿ ನೋಡ್ತಿದ್ನ ಕೇಳಿ. ಕಾಮಿಡಿ ಕಿಲಾಡಿ ನೋಡ್ತಾ ಇದ್ದ. ಯಾರಿಷ್ಟ? ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಅದಾಡ್ ಬಿದ್ದೋಲಿ ಅವಳು ಯಾರು ಅಂತ ಗೊತ್ತಾ? ಗೊತ್ತಿಲ್ವಾ? ಇವಳು ಯಾರು ಅಂತ ಗೊತ್ತಾ? ಕಾಮಿಡಿ ಕಿಲಾಡಿ ನೋಡ್ತಿದ್ದೆ. ಕಾಮಿಡಿ ಕಿಲಾಡಿಲಿ ಏನ್ ಬರೀ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೇನೋ. ಚಂದಾಗಿದ್ಯಾ? ಹೆಂಗವ್ರೆ ಮನೇಲಿ? ಯಾಕೆ ಚೆನ್ನಾಗವ್ರೆ. ಅಕ್ಕ ಹೆಂಗಿದಾರ? ಅಕ್ಕ ಇಲ್ಲ. ಅಕ್ಕ ಇಲ್ವಂತೆ ಮಾತಾಡ್ಸ. ಅಣ್ಣ ಇದೆನಾ? ತಮ್ಮ. ತಮ್ಮನ ಹೆಸರೇನು? ದೀಕ್ಷಿತ್. ನಿನ್ನ ಹೆಸರು? ನನ್ನ ಹೆಸರು ದಕ್ಷ. ಎಷ್ಟನೇ ಕ್ಲಾಸ್ ಓದ್ತದಿ? 4th ಸ್ಟ್ಯಾಂಡರ್ಡ್. 4th. ನಿನ್ ತಮ್ಮ? ಅವನು ಅಷ್ಟೇ. ಅವನು ಅಷ್ಟೇ. ಯಾವ ಸ್ಕೂಲು? SVP ಇಂಗ್ಲಿಷ್ ಸ್ಕೂಲ್. ಜಾಸ್ತಿ ಇಟ್ಕೊಳ್ಳ, ಬರೀ ಇಂಗ್ಲಿಷ್ ಸ್ಕೂಲ್ ಇಟ್ಕೊಳ್ಳೋಣ. ಬನ್ನಿ ಬಿಡಿದ ರೆಡಿ ಮೇಡಮ್. ನೋಡ್ಕೊಂಡ್ರ ಕಣ್ ತುಂಬಾ. ಅಯ್ಯೋ ಪಕ್ಕ ಬನ್ನಿ ಆ ಕಡೆ ತಿರ್ಕೊಳ್ಳಿ. ಸಾಕಾಗಿ ಓಕೆ, ಈಗ ಸ್ವ್ಯಾಪ್ ಆಗಿದೆ. ನಿಮ್ಮ ಕಣ್ಣಿಗೆ ಕವ್ದಿರುವಂತ ಕತ್ತಲನ್ನ ಹೋಗಲಾಡಿಸಿ. ಈಗ ಸ್ವ್ಯಾಪ್ ಆಗಿದ್ ಯಾರು ಅಂತ ಕಂಡುಹಿಡಿಬೇಕು. ಓಕೆನಾ? ಅವ್ರನ್ನೇ ನಿಲ್ಲಿಸ್ಬಿಟ್ಟು ಸ್ವ್ಯಾಪ್ ಆಗಿದ್ದು ಯಾರು ಅಂತ ನಾವ್ ಹೆಂಗ್ ಕಂಡಿಡಿಯಕೈತಿ? ಅವರೇ ಅಲ್ವಾ ಮೇಡಮ್? ಅವ್ರವರೇ ನಿಂತಿದ್ದಾರೆ. ಚಿನ್ನಿ, ನಿಮ್ ಊರ ಹೆಸರೇನಾ? ಅಟ್ಟು ಲೇವಟ್. ಅವಾಗ ಹೇಳ್ತಿರ್ಲಿಲ್ಲ ಅವಳು. ಮಾಡೋ ಸಿ ಫಿಕ್ಸ್ ಮಾಡೋ. ಸಿ ಮೇಡಮ್. ಸೀನಾ? ಪಕ್ಕ ಸಿ. ಅವನನ್ನ ಮಾತಾಡ್ಸಿ ಫಸ್ಟ್. ನಿನ್ನ ಹೆಸರೇನು? ಅಪ್ಪನ ಹೆಸರು? ಅಮ್ಮನ ಹೆಸರು? ಚೇಂಜ್ ಆಗೋಯ್ತು ಕಣೆ ಹೆಸರು. ಇವನೇನೋ ಕತೆನೆ ಟ್ವಿಸ್ಟ್ ಮಾಡ್ತಾವ್ನೆ. ಅಪ್ಪನ ಹೆಸರೇನು? ಅಪ್ಪನ ಹೆಸರೇನು ಕಂದ? ಪಪ್ಪ. ಅಮ್ಮನ ಹೆಸರು? ಜೂ. ನಿನ್ನ ಹೆಸರೇನು? ಅಯ್ಯಯ್ಯಪ್ಪ, ಇವ್ರು ಯಾರೋ ದೊಡ್ಡ ಆಕ್ಟ್ರ ಮೇಡಮ್. ಮಗ ಏನ್ ನಿನ್ನ ಹೆಸರು? ದೀಕ್ಷಿತ್. ದೀಕ್ಷಿತ್. ನಿಮ್ಮ ಅಣ್ಣ ಹೆಸರು? ದಕ್ಷ. ದಕ್ಷ ನಿನ್ನ ದೀಕ್ಷಿತ್. ಹೆಸರೇನು? ದೀಕ್ಷಿತ್. ಹಾ, ಇವನು ಚೇಂಜ್ ಆಗೋಣ, ಇವನು ಚೇಂಜ್ ಆಗೋಣ, ಪಕ್ಕ ಇವನು ಚೇಂಜ್ ಆಗೋಣ. ಅಪ್ಪ ಇನ್ನೊಂದ್ಸರಿ ಹೇಳು, ನಿಮ್ಮ ಅಪ್ಪನ ಹೆಸರೇನು? ಅವನ್ ಚೆನ್ನ ಕರೆಕ್ಟ್ ಆಗಿ ಹಂಗೆ ಹೇಳ್ತಾ ಅಲ್ವಾ? ಹೇಳ್ತಾ ಇದ್ದಲ್ಲ ಬೇರೆ ಟೂ. ಆಯ್ತು. ನಿನ್ನ ಹೆಸರು? ಆರ್ಟಿಕರ್. ಇವನೇ ಚೇಂಜ್ ಆಗಿರೋನು. ಅವ್ನು ಹೊಸಿಗಾರ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದ. ಯಾರು ಬಿ 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 ಅವನಿಗೆ ನೆಗಡಿ ಆಗಿರ್ಲಿಲ್ಲ, ಇವನಿಗೆ ನೆಗಡಿ ಆಗಿದೆ. ಬಿ. ಅಮ್ಮ ಅಷ್ಟೊತ್ತಿನ ಸೈಕಲ್ ನಿಂತ್ರೆ ಎಲ್ರಿಗೂ ಮೂಗಲ್ ಬರಲ್ಲ. ಅಲ್ಲ. ಫಿಕ್ಸ್. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಇಲ್ಲಿ. ಅದು ಮೇಕಪ್ ಮ್ಯಾನ್ ಬಂದ್ ಮಾಡೋಗ್ತಾನೆ. ಹೌದಾ? ಫಿಕ್ಸ್ ಮ್ಯಾಮ್. ಬಿ. ಬಿ 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 ಕಣ ಸಂತು. ಸರಿ ಸರಿ ಬಿನಾ? ಬಿ. ಮೈಕ್ ಇಸ್ಕೊ. ಪಕ್ಕ ಪಕ್ಕ. ಓಕೆ ಅಧ್ಯಕ್ಷರೇ, ಬಿನ ಫ್ರೀಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್, ರೈಟ್ ಇದು. ಸರಿ, ಈಗ ಅವಳಿಗಳನ್ನ ನೋಡಿದ್ರಿ, ಜವಳಿಗಳನ್ನ ನೋಡೋಣ. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುದ್ದಾದ ಜವಳಿಗಳನ್ನ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇವ್ರಿಗೆ ಅಮೃತ್ ನೋನಿ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಅಮೃತ್ ನೋನಿ ಡಯಾಬಿಟಿಸ್, ಆರ್ಥರೈಟಿಸ್, PCOD, ಸೋರಿಯಾಸಿಸ್ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ರಾಮಬಾಣ. ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಇದೆ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಸಿಗ್ತಾ ಇದೆ ಒಂದು ಸೂಪರ್ ಆಗಿರೋ ಗಿಫ್ಟ್ ಹ್ಯಾಂಪರ್. ಹಾಗೆ ನಮ್ ಕಡೆಯಿಂದ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಗಿಫ್ಟ್. ಸುತ್ತುಗಳನ್ನು ಅದ್ಭುತವಾಗಿ ಆಡಿ ತಿಂದಾಕಿ ನೀವು ಗೆದ್ಕೊಂಡು ಹೋಗ್ತಾ ಇದ್ದೀರಾ 3.5 ಲಕ್ಷ ರೂಪಾಯಿ. ಇಷ್ಟೇ ಅಲ್ಲಪ್ಪ, ರಾಯಲ್ ಓಕ್ ಇಂಟರ್ನ್ಯಾಷನಲ್ ಫರ್ನಿಚರ್ ಅಟ್ ಅನ್ಬೀಟಬಲ್ ಪ್ರೈಸ್ ಅವ್ರ ಕಡೆಯಿಂದಾನು ಸಿಗ್ತಾ ಇದೆ 5,000 ರೂಪಾಯಿನ ಗಿಫ್ಟ್ ವಾಚರ್.
ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಚಿಕ್ಕಪೇಟೆ ಬೆಂಗಳೂರು ಮತ್ತು ನಾಜರಾಬಾದ್ ಮೈಸೂರು ಅವ್ರ ಕಡೆಯಿಂದ ಸಿಗ್ತಾ ಇದೆ 2,500 ರೂಪಾಯಿನ ಗಿಫ್ಟ್ ವೌಚರ್. ಕಂಗ್ರ್ಯಾಚುಲೇಷನ್. ವೀಕ್ಷಕರೇ, ಇಂಥದ್ದೇ ಮುದ್ದಾದ ಅತಿಥಿಗಳನ್ನ ಕರ್ಕೊಂಡು ಹೋಗಿ ಮತ್ತೊಂದು ಎಪಿಸೋಡ್ ಅಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀನ್ಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಏರ್ಟೆಲ್, ಇಂಡಿಯಾಸ್ ಬೆಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ ಮತ್ತು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್. ಬಾಯ್, ಗುಡ್ ನೈಟ್, ಶುಭರಾತ್ರಿ.